ಎದೆಯಲ್ಲಿ ನಂದೇ ಇಲ್ಲ ಏಕಾಗ್ಬೋದು ಕೂಡ ಅದು ಮಾನವ ಎಂದು ಮರೆಯೋದಿಲ್ಲ ಕೇಳೋ ಕನ್ನಡ ಅಭಿಮಾನದ ಹುಳಿಗಳು ಈ ಸಿಂಹದ ಮರಿಗಳು ಅಭಿಮಾನದ ಹುಳಿಗಳು ಈ ಸಿಂಹದ ಮರಿಗಳು ಇನ್ನು ಮೇಲೆ ನಿನ್ನ 3 ಜೀವನ ನಿನ್ನದಲ್ಲ. ಸತ್ತು ಹೋದ ನಿಮ್ಮಪ್ಪ ಕೂಡ ಬಂದರು ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ. ಶಿವ್ಯ, ನಿನ್ನ 3 ಎಕರೆ ಜೀವನ ನನ್ನಂತೆ ಮಾಡಿಕೊಂಡು ನನ್ನ ಪೌರುಷ ಏನೆಂದು ತೋರಿಸುತ್ತೇನೆ. ಈ ದೇಶವನ್ನಾಳುವ ಅರಸನ ಶಿವ್ಯ, ಇನ್ನು ಮೇಲೆ ನಿನ್ನ 3 ಎಕರೆ ಜೀವನ ನನ್ನಂತೆ ಮಾಡಿಕೊಂಡು ರಾಜಕೀಯ ರಣರಂಗದಲ್ಲಿ ಕಾಲಿಟ್ಟು 5 ವರ್ಷದಲ್ಲಿ ಕೋಟ್ಯಾಂತರ ಸಂಪಾದಿಸಿ ಲಂಚ ಎಂಬ ಮಂಚದ ಮೇಲೆ ಇವನೇ ಈ ಸತ್ಯಾಜಿತ ಶೆಟ್ಟಿ, ಶೆಟ್ಟಿ, ಎಲ್ಲ ಕೆಲಸ ನಡೆದು ತಾನೆ ಒಮ್ಮೆ ನೋಡ್ಕೊಂಡ್ಬಿಡ್ರಿ. ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿಡಬೇಕು. ಏಕೆಂದರೆ ಅದರಲ್ಲಿ ಬಡ ಭಿಕಾರಿ ಶಿವಣ್ಣನ ಜೀವ ಅಡಗಿದೆ. ದಣ್ಯಾರ ವಕೀಲ್ರಿಗೆ ಇನ್ನೊಂದು 20,000 ರೂಪಾಯಿ ಕೊಡಕ್ರಿ, ಕೊಟ್ಬಿಟ್ರೆ ಆಯ್ತು ನೋಡ್ರಿಪ್ಪ. 20,000 ತಾನೇ ಆಯ್ತು ಬಿಡು. ದಣ್ಯಾರ ಯಾಕೋ ಅಮ್ಮವ್ರು ಇತ್ತಿತ್ಲಾಗ ಮನೆಗಿರೋದ ಕಾಣಗಲ್ರಿ ಅಪ್ಪ, ಬರೀ ಎಲ್ಲಿ ಬೇಕಲ್ಲಿ ಸುತ್ತಾಡ್ತಾರ ನೋಡ್ರಿ ಅಪ್ಪ. ನಮಸ್ಕಾರ ಶ್ರೀಮಂತರೇ. ನಮಸ್ಕಾರ. ಮುಂದೆ ಬರುವ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದಿರಿ ಅಂತ ನನಗೆ ಗೊತ್ತಿಲ್ವಲ್ಲ? ಹೌದು ನಾಗೇಂದ್ರ, ಮುಂದೆ ನಾನು ರಾಜಕೀಯದಲ್ಲಿ ಕಾಲಿಡಬೇಕು. ಈ ದೇಶವನ್ನಾಳುವ ಅರಸನಾಗಬೇಕು. ಈ ಊರಲ್ಲಿ ನನ್ನ ವಿರುದ್ಧವಾಗಿ ಯಾರು ನಿಲ್ಲಬಾರದು. ಅದಕ್ಕೆ ನಾನು MLA ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಒಳ್ಳೇದಾಯ್ತು ಬಿಡಿ ಶ್ರೀಮಂತರೇ. ಮುಂದೆ ನೀವು ಮಂತ್ರಿ ಆದರೆ ನಮ್ಮ ಸ್ಮಗ್ಲಿಂಗ್ ವ್ಯವಹಾರಗಳಿಗೆ ಅನುಕೂಲವಾಗುತ್ತೆ. ಎಷ್ಟಾದರೂ ನೀವು ಮುಂದೆ ಬೀಗರಾಗೋರು ಅಲ್ಲವೇ? ಅದಕ್ಕೆ ಬೇಕಾದ ಉಸ್ತುವಾರಿ ಎಲ್ಲ ನಾನೇ ನೋಡಿಕೊಳ್ಳುತ್ತೇನೆ. ಯಾವುದಕ್ಕೂ ಆ ಕತ್ತಲನ್ನು ಕರೆಸಿಬಿಡು. ಹಾಗೆ ಎಲ್ಲ ಹಳ್ಳಿಗಳಿಗೆ ಸರಾಯಿ ಸಪ್ಲೈ ಮಾಡು. ಇನ್ನೊಂದು ವಿಷಯ, ಆ ಬಡ ಭಿಕಾರಿ ಶಿವಣ್ಣನ ಜಮೀನಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಅಡಿಪಾಯ ಯಾವನಾದ್ರೂ ಅಡ್ಡಿ ಬಂದರೆ ಅವನನ್ನು ಕೊಚ್ಚಿ ಹಾಕಿ ಬಿಡು. ಆಯ್ತು ಬಿಡಿ ಶ್ರೀಮಂತರೇ. ಈ ನಾಗೇಂದ್ರ ಇರುವಾಗ ನೀವು ಅದರ ಚಿಂತೆ ಮಾಡಬೇಡಿ. ನೀವು ಇಷ್ಟೇ ಹೇಳಿದರೆ ಸಾಕು. ಈ ಊರೇ ಆ ಶಿವಣ್ಣ ಅಷ್ಟೇ ಅಲ್ಲ, ಈ ಊರೇ ಎದ್ದು ಬಂದರೆ ಕಟ್ಟಾಕಿ ಬಿಡುತ್ತೇವೆ. ನಾಗೇಂದ್ರ, ಎಲೆಕ್ಷನ್ ಅಲ್ಲಿ ನನ್ನ ವಿರುದ್ಧವಾಗಿ ಸ್ಪರ್ಧಿಸಿದ ನಾಡಿನನ್ನು ಮುಗಿಸಿಬಿಡು. ಆ ಕೆಲಸ ನಿನಗೆ ಒಪ್ಪಿಸಿದ್ದೇನೆ. ಈ ಸತ್ಯಾಜಿತನಿಗೆ ಸೋಲು ಬರಬಾರದು. ಅವರ ಗತಿ ಏನಾಗುತ್ತದೆ ಎಂದು ಎಲ್ಲರಿಗೂ ಗೊತ್ತಾಗಬೇಕು. ಆದರೆ ಈ ಕೆಲಸ ನಾವೇ ಮಾಡಿದೆವಂದು ಯಾರಿಗೆ ಗೊತ್ತಾಗಬಾರ್ದು. ತಿಳಿಯುತ್ತೆ? ಅವನು ಎಲ್ಲಿರುವನು ಹೇಳಿ ಶ್ರೀಮಂತರೇ. ಅಡ್ರೆಸ್ ಕೊಟ್ಟವನ್ನ ಅಡ್ರೆಸ್ ಇಲ್ಲದಾಗೆ ಮಾಡಿಬಿಡುತ್ತೇನೆ. ಅವನು ಬೆಂಗಳೂರು ಭವ್ಯನ ಲಾಡ್ಜಿನಲ್ಲಿ ವಾಸವಾಗಿದ್ದಾನೆ. ಆ ಮಾಲಕನು ಕೂಡ ನನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದ. ಅವನಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಾ. ತಿಳಿಯುತ್ತೆ? ಆಯ್ತು, ನಾನು ನಾಳೆನೇ ಬೆಂಗಳೂರಿಗೆ ಹೊರಡುತ್ತೇನೆ. ಶ್ರೀಮಂತರೇ, ಆ ಶಿವಣ್ಣನ ತಮ್ಮ IPS ಅಧಿಕಾರಿ ಆಗಿ ಬಂದಿದ್ದಾನಂತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರ! ರಾಜ್ಯದ ಮಂತ್ರಿಗಳೇ ನನ್ನ ಕೈಯಲ್ಲಿರುವಾಗ ಅವನೇನು ಮಾಡುವನು? IPS ಅಧಿಕಾರಿ. ಅದರಲ್ಲೂ ಕೂಡ ನಾನು ಮುಂದೆ ಮಂತ್ರಿಯಾಗುವನು. ಆ ಕಾಕಿಯನ್ನು ಹೇಗೆ ಆಟ ಆಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ದೊರೆಯರ ನೀವು ತಿಳ್ಕೊಂಡಂತಾಗ ಸಾಮಾನ್ಯ ವ್ಯಕ್ತಿ ಅಲ್ರಿ ಅಪ್ಪ ರವಿ. ಏ ಶಕ್ತಿ, ಈ ನಾಗೇಂದ್ರನ ಮುಂದ ಯಾವ ಶಕ್ತಿ ನಡೆಯೋದಿಲ್ಲ. ನಾನು ಇನ್ನು ಹೋಗಿ ಬರುತ್ತೇನೆ. ಬಂದ 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 ಆ ರವಿ ನಮ್ಮ ಲಾರಿ ಮತ್ತು ಮಾಲಸಮತೆ ಹಿಡಿದುಕೊಂಡು ಕೊತ್ತವರನ್ನು ಅರೆಸ್ಟ್ ಮಾಡಿಕೊಂಡು ಹೋದ ಅಂಕಲ್. ರವಿ 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 ಅವನೇನು ಅಷ್ಟು ಧೈರ್ಯವಂತನೇ ನಮ್ಮ ವ್ಯವಹಾರದಲ್ಲಿ ಕೈ ಹಾಕಿದನೆಂದರೆ ಅವನಿಗೆ ಸಾವಿನಿಂದಲೇ ಮುಕ್ತಿ ಕೊಡಬೇಕು. ಅಂದಾಗಲೇ ಈ ಸತ್ಯಜೀತನ ಶಕ್ತಿ ಏನೆಂಬುದು ಗೊತ್ತಾಗುತ್ತದೆ. ಈಗ ಬಿಟ್ಟರೆ ಮುಂದೆ ನಮ್ಮನ್ನೆಲ್ಲ ನಾವು ಮಾಡುವ ಕೆಲಸ ರೆಡ್ ಅಂಡ್ ಅರೆಸ್ಟ್ ಮಾಡಿ ನಮ್ಮನ್ನು ಜೈಲು ಕೊಂಬೆಯನ್ನು ಸಾಗೆ ಮಾಡ್ತೇನೆ ಅಂಕಲ್. ಅವನು ಸುಮ್ಮನೆ ಬಿಡಬಾರದು. ಜೇಲು ಜೇಲು ಎಂಬ ಎಷ್ಟು ಅಲ್ಕ ಕೆಲಸ ಮಾಡಿದರು ನನ್ನ ಜೀವಮಾನದಲ್ಲೇ ಬಂದಿಲ್ಲ, ಬರುವುದೂ ಇಲ್ಲ. ನನ್ನನ್ನು ಜೈಲಿಗೆ ಕಳಿಸಿಕ್ಕಿಂತ ಮುಂಚೆ ಅವನನ್ನು ಯಮಲೋಕಕ್ಕೆ ಕಳಿಸಿದ್ರಾಯ್ತು. ಹೌದು ಶ್ರೀಮಂತರೇ, ಅವರು ನಮ್ಮನ್ನು ಹಿಡಿಯೋದಕ್ಕಿಂತ ಮುಂಚೆ ನಾವೇ ಒಂದು ಗತಿ ಕಾಣಿಸಬೇಕು. ನಮಗೆ ಎಷ್ಟು ಕಷ್ಟ ಬಂದರೂ ಅದನ್ನು ಬಿಡಬಾರದು. ನಾಗೇಂದ್ರ, ಮೊದಲನೇ ಮುಹೂರ್ತದಲ್ಲಿ ಆ ನಾಯ್ಡುನ ಭೇಟಿ, ಎರಡನೇ ಮುಹೂರ್ತದಲ್ಲಿ ಆ ರವಿಯ ಭೇಟಿ. ಅವರಿಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡು. ಆ ರವಿ ಒಬ್ಬನೇ ಅಲ್ಲ, ಅವನ ಜೊತೆ ಮಂಜು ಪ್ರವೀಣ್ ಸೇರಿ ನಮ್ಮನ್ನು ಸೆದೆ ಬಿಡಲು ಆಟ ತೊಟ್ಟಿದ್ದಾರೆ. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರ್ಬೇಕು ಅಂಕಲ್. ಹೌದು ಶ್ರೀಮಂತರೇ, ನಾನು ಆ ಶಿವಣ್ಣನಿಗೆ ಕೊಟ್ಟ ಕಷ್ಟಗಳು ಅವರಿಗೆ ಗೊತ್ತಾಗಿರಬೇಕು. ಅದಕ್ಕೆ ನಮ್ಮನ್ನು ಹಿಡಿಯಲು ಒಂಚು ಹಾಕಿದ್ದಾರೆ. ಅವರು 3 ಜನ ಅಲ್ಲ, ಬಂದರು ನಮ್ಮನ್ನು ಏನು ಮಾಡಕ್ಕಾಗೋದಿಲ್ಲ. ನಾಳೆ ಆ ಶಿವಣ್ಣನ ಜಮೀನಲ್ಲಿ ಸಾರಾಯಿ ಫ್ಯಾಕ್ಟರಿ ಅಡಿಪಾಯ ಹಾಕೋಣ. ಅದು ಯಾವಳು ಬಂದು ಬರುತ್ತಾನೆ ನಾವು ನೋಡೇ ಬಿಡೋಣ. ಅಂಕಲ್, ಹೇಮಾ ಪ್ರೀತಿಸ್ತುದು ಆ ರವಿಯನ್ನೇ. ಏನು ಹೇಳ್ತಿರುವೆ? ನನ್ನ ಮಗಳು ಹೇಮ ನನ್ನ ವೈರಿ ಶಿವಣ್ಣನ ತಮ್ಮನನ್ನು ಪ್ರೀತಿಸಿದಾಳೆ. ಯಾರನ್ನು ಕೇಳಿ ಪ್ರೀತಿ ಮಾಡಿದಳು? ಅವಳನ್ನು ಕೊಚ್ಚಾಕಿ ಬಿಡುತ್ತೇನೆ. ಹೇಮಾ ಹೇಮಾ ಮದುವೆ ಹತ್ರ ಮಾತು ನಿಜವೇನೋ? ನನಗೇನು ಅರ್ಥವಾಗ್ತಾ ಡ್ಯಾಡಿ ನೀವು ಹೇಳೋದನ್ನು. ಅದು ಹೇಗೆ ಅರ್ಥವಾಗುತ್ತದೆ ಶ್ರೀಮಂತರೇ? ನಾವೇ ಅರ್ಥ ಮಾಡಿಸಿಕೊಡಬೇಕು. ನಾಗೇಂದ್ರ, ಇದು ತಂದೆ ಮಗಳ ವಿಚಾರ, ನಡುವೆಯಲ್ಲಿ ಯಾರು ಮಾತಾಡಂಗಿಲ್ಲ. ಹಾ ಹೇಮ, ನೀನು ಶಿವಣ್ಣನ ತಮ್ಮ ರವಿಯನ್ನೇ ಪ್ರೀತಿಸಿದೇನು? ಹೌದು, ನಾನು ರವಿಯನ್ನು ಪ್ರೀತಿಸ್ತಾ ಇದ್ದೀನಿ. ಮುಂದೆ ಮದುವೆ ಕೂಡ ಅವನು ಮಾಡಿಕೊಳ್ಳುತ್ತೀನಿ. ಹೇಮ, ಆ ಪಡೋಬಿಕರ ಶಿವಣ್ಣನ ತಮ್ಮನನ್ನು ಪ್ರೀತಿಸಿದ್ಯಾ? ಯಾರನ್ನು ಕೇಳಿ ಪ್ರೀತಿ ಮಾಡಿದೆ? ಹರಿಯುವ ನೀರು, ಬೀಸುವ ಗಾಳಿ ಯಾರ ಮಾತನ್ನು ಕೇಳುತ್ತೇನೆ ಡ್ಯಾಡಿ. ಹಾಗೆ ಪ್ರೀತಿ ಮಾಡುವವರು ಯಾರು ಸಹಿತ ಯಾರ ಮಾತನ್ನು ಕೇಳೋದಿಲ್ಲ. ಈ ಊರಿಗೆ ಊರೇ ನೋಡಿ ನನ್ನ ಹೇಳ್ತಿರುವಾಗ ನೀನು
ನನಗೆ ಎದುರು ಕೊಡ್ತೀಯಾ? ಸಾಯಿಸ್ಬಿಡಪ್ಪ ಸಾಯಿಸು. ಪಾಪಿ ಹೊಟ್ಟಿನಲ್ಲಿ ಜನಿಸಿ ಮೇಲಾಗಿ ನಿನ್ನಂತವನಿಂದ ಸಾವು ತಪ್ಪಿದನೆಂದು ಖುಷಿ ಪಡೆಯಂತಿ. ಹೇಮ, ಸುಮ್ಮನೆ ಹಠ ಮಾಡಬೇಡ. ಮಧುವನಿಗೆ ಮದುವೆಯಾಗಿ ಏ ಹೇಮ, ನಮ್ಮ ಅಂತಸ್ತೇನು ಅವರ ಅಂತಸ್ತೇನು? ಬೇಡ ಹೇಮ, ಸುಮ್ಮನೆ ಹಠ ಮಾಡಬೇಡ. ಮಧುವನಿಗೆ ಮದುವೆಯಾಗಿ ಆಯಾಗಿರು. ಅವನ ಹತ್ರ ಏನಿದೆ? ಅವನ ಹತ್ರ ಧೈರ್ಯವಿದೆ. ಈ ನಾಡ ದೇವತೆಯು ರಕ್ಷಿತ ಇರುವುದು ತಾಕತ್ತಿದೆ. ಅವನ ಹತ್ರ ಒಬ್ಬ ಗಣಸು, ಅವನ ಹತ್ರ ತಾಕತ್ತಿದೆ ಅಪ್ಪ. ನಾನು ಕೂಡ ಗಂಡು ನಾನೇ. ಆ ರವಿನ ಕೈ ಮುಟ್ಟೋಷ್ಟು ತಾಕತ್ತಿಲ್ಲ. ನೀನ್ ಯಾ ಸೀಮೆದ ಗಂಡಸು ಕಣೋ? ಏ ಹೇಮ, ಮಗಳಂತೆ ಸುಮ್ಮನೆ ಬಿಟ್ಟರೆ ಬಾಯಿಗೆ ಬಂದಂತೆ ಮಾತಾಡುತ್ತೀಯಾ? ಏ ಮಧು, ಕಟ್ಟಿ ಒಳಗೆ ತಾಳಿಯನ್ನು ತಂದೆ ಮುಂದೆ ನಡೆಯಲಿ. ಒತ್ತಾಯದ ಮದುವೆ. ಶ್ರೀಮಂತರೇ, ಇನ್ನು ಮುಂದೆ ತಡ ಮಾಡಬಹುದು. ಬೇಗನೆ ಇಬ್ಬರು ಎಂಗೇಜ್ಮೆಂಟ್ ಮಾಡಿ ಮುಗಿಸಿ ಬಿಡೋಣ. ಆಯ್ತು ನಾಗೇಂದ್ರ, ಇವರಿಬ್ಬರ ಮದುವೆಗೆ ನಾನು ವ್ಯವಸ್ಥೆ ಮಾಡುತ್ತೇನೆ. ನೀನು ಬೆಂಗಳೂರಿಗೆ ಹೋಗಿ ಬೇಗನೆ ಬಂದುಬಿಡು. ಹಾ ಮಧು, ಇವಳನ್ನು ರೂಮಿನಲ್ಲಿ ಕೂಡಿ ಹಾಕು. ಅದು ಯಾವನು ಬಂದು ಬಿಡಿಸಿಕೊಡ್ತಾನೆ, ನಾನು ಒಳೆ ಬಿಡುತ್ತೇನೆ. ಎಸ್ ಅಂಕಲ್, ಆ ಕೆಲಸ ನನ್ನದು. ಡ್ಯಾಡಿ ಪ್ಲೀಸ್ ಆ ಥರ ಮಾಡಬೇಡಿ, ನನ್ನ ಮಾತನ್ನು ಕೇಳಿ. ಮಧು, ಹುಷಾರಾಗಿರು. ನಾವು ಬರುವವರೆಗೂ ಇವಳ ಕಾವಲನ್ನು ಕಾಯ್ತಿರು. ಬಾ ನಾಗೇಂದ್ರ, ಹೋಗೋಣ. ನಾಲ್ಕು ಮಂದಿ ಬರ್ರಿ, ಟೆಸ್ಟ್ ಮಾಡಿ ನೋಡ್ರಿ ಹೆಂಗೈತಿ ನಾಲ್ಕು ಮಂದಿ ಬರ್ರಿ ಕರಿ ಮಾಡಿ ನೋಡ್ರಿ, ನಾಲ್ಕು ಮಂದಿ ಬರ್ರಿ ಕರಿ ಮಾಡಿ ನೋಡ್ರಿ, ಯಾರ್ಲೋ ಮಾಡ್ತೀರ ಹೇಳ್ರಿ. ಕಂದಕೂರ ನನ್ನೋರ ನಂಬಲಿಲ್ಲ ಹುಡುಗ್ಯಾರ, ಕಂದಕೂರ ನನ್ನೋರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹಚ್ಕೊಂಡಾಗಿ ಬಾದಳಲ್ಲ ಬಲದೂರ, ನಾ ಬಾಳ ಹಚ್ಕೊಂಡಾಗಿ ಬಾದಳಲ್ಲ ಬಲದೂರ. ನಿನ್ನ ಕೊಟ್ಟ ಬಂದದ್ದು ನನಗ ತಿಳಿಯದಾದಲ್ಲ, ನಿನ್ನ ಕೊಟ್ಟ ಬಂದದ್ದು ನನಗ ತಿಳಿಯದಾದಲ್ಲ. ಗೆಳತಿ ನಿನ್ನ ಬಿಟ್ಟಿರಲಾಕ ಒಟ್ಟ ನನಗ ಮನಸ್ಸಿಲ್ಲ, ಗೆಳತಿ ನಿನ್ನ ಬಿಟ್ಟಿರಲಾಕ ಒಟ್ಟ ನನಗ ಮನಸ್ಸಿಲ್ಲ. ಹೋಗತಿ ಯಾಕ ದೇವರ ಗುಡಿಯ, ನಡಿ ಹೋಗತನ ಗುಡಿಯ, ಸತ್ತಿದ್ರ ನನ್ನ ಕಡಿಯ, ಹೊಸದಾಗಿ ನಾ ಏನು ಮಾಡಿಲ್ಲ. ಹಂಗರದು ಕತ್ತಿ ನಡುವೂರಾಗ ಕಡಿದರ ಕಡಿಲಿ ತರ್ತನ ಬಿಡುವುದಿಲ್ಲ, ಬಿಟ್ಟರ ಜಾತಿಯ ಮಗನಲ್ಲ, ನಾ ತಿಳಿದಂಗಾಗರಿಲ್ಲ, ನಿಮ್ಮಪ್ಪ ಡಾನಲ್ಲ, ನಾ ಯಾರಿಗೂ ಅಂಜಲ್ಲ, ನಿಮ್ಮಪ್ಪ ಡಾನಲ್ಲ, ನಾ ಯಾರಿಗೂ ಅಂಜಲ್ಲ. ಏ ಹುಡ್ಗ ಹಿಂಗ್ಯಾಕ ಮಾಡ್ತೀಯ ದಿಮಕ, ಏ ಹುಡ್ಗ ಹಿಂಗ್ಯಾಕ ಮಾಡ್ತೀಯ ದಿಮಕ, ಮುಖಕ್ಕೇನ ಬಡ್ಕೊಂಡಿಯೋ ನೀನ, ಏ ಹುಡುಗ ಮುಖಕ್ಕೇನ ಬಡ್ಕೊಂಡಿಯೋ ನೀನ. ಮಡ್ಡಿಗಿ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ, ಬಲೆ ಬಾರ. ಮಡ್ಡಿಗಿ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ, ಮಡ್ಯಾಗ ಸಿಕ್ಕೈತಿ ಕೆಂಪಾಗ ಐತಿ ಕೆಂಪನ ಮಡ್ಡಿ, ಮಡ್ಯಾಗ ಸಿಕ್ಕೈತಿ ಕೆಂಪಾಗ ಐತಿ ಕೆಂಪನ ಮಡ್ಡಿ. ಓ ಸ್ವಾಮಿಗಳ ಸ್ವಾಮಿಗಳ ಯಾವ ಊರಿ ನಿಮ್ದು ಸ್ವಾಮಿಗಳ? ಓಂ ನಮಃ ಶಿವಾಯ. ಅಯ್ಯೋ ಫಕೀರಪ್ಪ ಶಿವಾಯ.
ಓಂ ನಮ ಶಿವಾಯ ಇವ್ರ ಅವನು ಒಯ್ಯಾಯ ನಮ್ಮ ಅವನ್ ಯಾಕೆ ಹೋಯ್ತೇವ್ ನೀನು ಏನ್ ಅವಾಗ ಕೊಡ್ತೀನಿ ದೊಡ್ಡಕ್ಕೆ ನಾಳೆ ಓಂ ನಮ ಶಿವಾಯ ನಮ್ದು ಅರಣ್ಯದ ಒಂದು ಕಾಲು ಕುಂಟಿದ್ದೊಂದು ಮಠ ಐತೆ ಅದ ನಮ್ಮ ಸ್ಥಳ. ಹಾ 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 ಸ್ವಾಮಿಗಳ ಇಲ್ಲಿ ನಮ್ಮೂರಿಗೂ ಸ್ವಲ್ಪ ಮಳೆ ಬೆಳೆ ಒಟ್ಟ ಸರಿಯಾಗಿ ಆಗಿಲ್ಲ ನೋಡ್ರಿ ಸ್ವಾಮಿಗಳ. ಮಳೆ ಬೆಳೆ ಆಗಂಗ ಸ್ವಲ್ಪ ಏನಾರ ಪವಾಡ ಮಾಡಿ ಕೊಡ್ರಿ ನಮ್ಗಿಟ್ಟ. ಇನ್ನು ನಾ ಕಾಲಿಟ್ಟಿನಾಳ ಚಿಂತೆ ಮಾಡಬೇಡ, ಇನ್ನು ಮಳೆ ಯಾಕೈತೆ. ಮದ್ವಿ ಮಾಡ್ಕೊ ವಯಸ್ಸು ಬಾಳ ಆಗ್ಯಾವನ್ರಿ ಬಾಳ ಈಕಿಗೆ ಮೇಡಮ್ ಅವರಿಗೆ ಕಲಿತೀನಿ ಬಾಲ ಕಲತೀನಿ ಕಾಲ ಗಿಟ್ಟಿ ಮಾಡೋಣ ದೂರ ರಗಡ ಮಾಡಿ ನೀರಕ್ಕ ಬಂಗಾರ ಜೀವನ ಮಾಡೋಣ ಪೈಲಿ ಜೋರ ರಗಡ ಮಾಡಿ ನೀರಕ್ಕ ಬಂಗಾರ. ಹುಡುಗಿ ನಿನ್ನೆ ನಮ್ಮ ಚೆನ್ನೈದರ್ ಹೆಂಗ್ ಹೊಡೆದ್ರ ಚೆನ್ನೈದರ್ ನೋಡಿ ಆರ್ಸಿ ಬೇರೆ ಹೆಂಗ್ ಹೊಡೆದ್ರ ನಮ್ ಡೇವಿಡ್ ಹೆಂಗ್ ಹೊಡೆದ್ನ ಹಂಗ ಹೊಡಿತೀನಿ ನೋಡಿ ಹಂಗ ಹೊಡಿತೀನಿ ಫೈನಲ್ ಅದ. ಕರಿಗಿನಿ ಬಾರ ದರಸಿನಿ ಕಾರ ಕರಿಗಿನಿ ಬಾರ ದರಸಿನಿ ಕಾರ ಗಿಟಿ ಮಾಡೋಣ ಆಲಿಂಗ ದೂರ ರಗಡ ಮಾಡಿ ನೀರಕ್ಕ ಬಂಗಾರ ಮಾಡೋಣ ಪೈಲಿ ದೂರ ರಗಡ ಮಾಡಿ ನೀರಕ್ಕ ಬಂಗಾರ ಮಾಡೋಣ ಪೈಲಿ ದೂರ ಕರಿಗಿನಿ ಬಾರ ದರಸಿನಿ ಕಾರ ಕರಿಗಿನಿ ಬಾರ ದರಸಿನಿ ಕಾರ ಗಿಟಿ ಮಾಡೋಣ ಆಲಿಂಗ ದೂರ झगड़ा मारी ನೀರಕ್ಕ ಬಂಗಾರ ಗುಣ ಮಾಡೋಣ ಪೈಲಿ ದೂರ झगड़ा मारी ನೀರಕ್ಕ ಬಂಗಾರ ಗುಣ ಮಾಡೋಣ ಪೈಲಿ ದೂರ. ರಾತ್ರಿಯಾಗಿ ಕೌದಿ ಮುಸುಕ ಪುನ ಮಾಡಕಿನ ನಟಾರಾಟ ಅವನ್ನಾಕಿನಿ ನಕ್ಕ ನಕ್ಕ ಕಟ್ಟಿ ಕಲಿಸಿದಿನಿ ನನ್ನ ಚಿತ್ತ ಗಿಡದಿಲ್ಲ ಬುಕ್ಕ ದುಡದರ ಬದುಕ ಗಿಡದಿಲ್ಲ ಬುಕ್ಕ ದುಡದರ ಬದುಕ ನನ್ನ ಬಾಳಿಗೆಯಾಗಿ ಬೆಳಕ ರಗಡ ಮಾಡಿ ನೀರಕ್ಕ ಬಂಗಾರ ಗುಣ ಮಾಡೋಣ ಪೈಲಿ ದೂರ ರಗಡ ಮಾಡಿ ನೀರಕ್ಕ ಬಂಗಾರ ಗುಣ ಮಾಡೋಣ ಪೈಲಿ ದೂರ ಕರಿತೀನಿ ಬಾರ ದರಸಿನಿ ಕಾರ ಕರಿತೀನಿ ಬಾರ ದರಸಿನಿ ಕಾರ ಗಿಟಿ ಮಾಡೋಣ ಆಲಿಂಗ ದೂರ ರಗಡ ಮಾಡಿ ನೀರಕ್ಕ ಬಂಗಾರ ಗುಣ ಮಾಡೋಣ ಪೈಲಿ ದೂರ ರಗಡ ಮಾಡಿ ನೀರಕ್ಕ ಬಂಗಾರ ಗುಣ ಮಾಡೋಣ ಪೈಲಿ ದೂರ. ಕೌದಿ ಮುಸುಕ ಪುನ ಮಾಡಕಿನ ನಟಾರಾಟ ಮಾವ ಅನ್ನಾಕಿನಿ ನಕ್ಕ ನಕ್ಕ ಗಿಟಿ ಕಲಿಸಿದಿನಿ ನನ್ನ ಚಿತ್ತ ಇಡದಿಲ್ಲ ಬುಕ್ಕ ದುಡದರ ಬದುಕ ಇಡದಿಲ್ಲ ಬುಕ್ಕ ದುಡದರ ಬದುಕ ನನ್ನ ಬಾಳಿಗೆಯಾಗಿ ಬೆಳಕ झगड़ा मारी ನೀರಕ್ಕ ಬಂಗಾರ
ಏನ ಮಾಡೋಣ ಈ ಕೈಲಿ ನೋಡ ಲಾ 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 ಲಾ. ಅಲ್ಲ ಗೌಡ್ಸ ನೀ ಮಿಕ್ತಪ್ಪ ನಿನಗೊಂದು ದೊಡ್ಡ ನಮಸ್ಕಾರ ನಿನಗೆ ನಮಸ್ಕಾರ ಬಾ. ಓಕೆ. ಹಾ, ದೇವರ ದಯದಿಂದ ನಮಗೆಲ್ಲ ಒಳ್ಳೆಯದಾಯ್ತು. ಆದಷ್ಟು ಬೇಗನೆ ನನ್ನ ಮೈದನರಿಗೊಂದು ಮದುವೆ ಮಾಡಿದ್ರೆ ನನ್ನ ತಲೆಯ ಮೇಲಿನ ಅರ್ಧ ಭಾರ ಕಡಿಮೆ ಅಂತಾಗುತ್ತದೆ. ಇದೇನು ನನ್ನ ಪತಿದೇವರು ಎಲ್ಲಿ ಕಾಣ್ತಾನೇ ಇಲ್ಲ, ಊಟ ತೆಗೆದುಕೊಂಡು ಬಂದ್ರೂ ಬರ್ತಾ ಇಲ್ಲ. ರೀ, ಎಲ್ಲಿದ್ದಾರೆ ರೀ? ಬೇಗ ಬನ್ರಿ. ಕೇಳೆ ನನ್ನ ಮಹಾರಾಣಿ, ನಾನೇ ನಿನ್ನ ಅಭಿಮಾನಿ. ಕೇಳೆ ನನ್ನ ಮಹಾರಾಣಿ, ನಾನೇ ನಿನ್ನ ಅಭಿಮಾನಿ. ಗೆದ್ದೋಟ ದೇಶ ಯುದ್ಧದಲ್ಲಿ ಸೋತ ಪ್ರೀತಿ ಪ್ರೇಮದಲ್ಲಿ. ಕಮಾನ್ ಕಮಾನ್ ಡೈರೆಕ್ಟರ್, ನೀನು ಇಲ್ಲಿ ಬರೀ ಅಡ್ಡ. ಕಮಾನ್ ಕಮಾನ್ ಡೈರೆಕ್ಟರ್, ಇಲ್ಲಿ ನೀನು ಬರೀ ಅಡ್ಡ. ಇಲ್ಲಳೆ ಏಯ್, ಯಾರೋ ನೀನು? ಏಯ್, ಯಾರೋ ನೀನು? ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ನಾನು ನಾಗೇಂದ್ರ. ನೀನೇ ಕರೆದಿಯಲ್ಲ ಊಟ ಮಾಡಲಿಕ್ಕೆ, ಅದಕ್ಕೆ ನಾನು ಬಂದೆ. ಕರೆದಿದ್ದು ನಿನ್ನನ್ನಲ್ಲ, ನನ್ನ ಗಂಡನನ್ನ. ನಾನು ಸ್ವಲ್ಪ ಹೊತ್ತು ನಿನ್ನ ಮಿಂಡನಾಗಿ ಊಟ ಮಾಡಿ ಹೋಗಬಹುದಲ್ಲ? ಮೊಚ್ಚೋ ಬಾಯ್ನ. ಒಂಟೆ ನಿನ್ನ ಜೊತೆ ಈ ರೀತಿ ಹಸವಾಗಿ ಮಾತನಾಡೋದಕ್ಕೆ ನಾಚಿಕೆ ಬರ್ಬೇಕು ನಿನ್ನ ಹಸಿ ಜನ್ಮಕ್ಕೆ. ಚಂಡನಲ್ಲವೇ ಆ ನಾಗವೇಣಿಯ ಗಂಡ ನಾಗೇಂದ್ರ. ನೀನು ಯಾವ ಇಂದ್ರನಾದ್ರೇನು? ಒಂಟಿ ನಿನ್ನ ಜೊತೆ ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ? ಪರಸ್ತ್ರೀಯರೆಂದರೆ ನನಗೆ ಬಹಳ ಇಷ್ಟ. ಹಣ್ಣು ತಿಂದಗಳ ಮೇಲೆ ನನ್ನ ಮನಸ್ಸಿಗೆ ತೃಪ್ತಿ. ಬೇರೆ ಗಿಡದ ಹಣ್ಣುಗಳನ್ನು ನಿನ್ನೆ ತಿನ್ನುತ್ತಾ ಹೋದ್ರೆ ನಿನ್ನ ಗಿಡದ ಹಣ್ಣುಗಳು ಬೇರೆಯವರು ತಿಂದು ತೃಪ್ತಿ ಪಡುತ್ತಾರೆ. ಅದು ನಿನಗೆ ನೆನಪಿರಲಿ. ಕಬ್ಬಿದ ಎಣ್ಣೆ. ಏನು ಬಗಳುತ್ತಿರುವೆ ನೀನು? ಅಂದರೆ ಬೇರೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಕಾಡಿಸಿದರೆ ನಿನ್ನ ಮನೆ ಹೆಣ್ಣು ಮಕ್ಕಳಿಗೆ ಇದೇ ಗತಿ ಬರುತ್ತದೆ ಅಂತ ಹೇಳ್ತಾ ಇದ್ದೇನೆ. ಕೊಬ್ಬಿದ ಎಣ್ಣೆ. ಒಬ್ಬ ಬಡ ಬಿಕಾರಿ ಹೆಂಡತಿಯಾಗಿ ನಿನಗೆಷ್ಟು ಕೊಬ್ಬಿರಬಾರದು? ಬೇರೆ ಶ್ರೀಮಂತರಿಗೆ ಮಾತ್ರ ಕೊಬ್ಬಿರುತ್ತಿದೆ ಅಂತ ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಮೂರ್ಖನನ್ನು ಉಚ್ಚರಿಸಿದರೆ ಬೇಕಾಗುತ್ತದೆ ನಿನ್ನ ಶೀಲಕ್ಕೆ ಬೆಂಕಿ. ನಾನು ನಾಗೇಂದ್ರ ಬೆಂಕಿ ಹಚ್ಚಿ ನಿನ್ನನ್ನು ಸೀರೆಯನ್ನು ಬೆಂಕಿ ಹಚ್ಚಿ ಸುಮ್ಮನೆ ಹಠ ಮಾಡಬೇಡ ಕಾವೇರಿ. ಬಾ, ಬಡವನ ಜೊತೆ ಕಷ್ಟಪಟ್ಟು ಬಾಳುವುದಕ್ಕಿಂತ ನೀ ಕೇಳಿದ್ದನ್ನೇ ಕೊಡ್ತೀನಿ. ಬಾ ನನ್ನೊಂದಿಗೆ ಅಂದದ ಅರಮನೆಗೆ. ಮೊಚ್ಚ ಬಾಯ್ನ. ಆ ನಿನ್ನ ಅಂದದ ಮನೆ ಯಾರಿಗೆ ಬೇಕಾಗಿದೆ? ನಾನೆಷ್ಟೇ ಕಷ್ಟಪಟ್ಟರು ಗುಡಿಸಲಿದ್ರು ಅದೇ ನನಗೆ ಅರಮನೆಯಾಗಿದೆ. ಈ ರೀತಿ ಕಾಡಿಸ್ತಾ ಇದ್ದಿಲ್ಲ. ನನ್ನ ಹಾಗೆ ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವೇನು? ಹಾಗೇನಾದರೂ ಅಕ್ಕ ತಂಗಿ ಅಂತ ನನಗೆ ಜನಿಸಿದರೆ ಹುಟ್ಟು ತಲೆ ಕತ್ತಿಗೆ ಸಾಯಿಸಿ ಬಿಡುತ್ತಿದ್ದೆ. ಅದೇ ರೀತಿ ನನ್ನನ್ನು ನಿನ್ನ ತಂಗಿ ಎಂದು ತಿಳಿದುಕೊಂಡು ನನ್ನನ್ನು ಬಿಟ್ಟು ಬಿಡು, ನಾನು ಹೊರಟೋಗ್ತೇನೆ. ಹೊರಟು ಹೋಗಲು ಬಂದಿಲ್ಲ ಕಾವೇರಿ. ಪ್ರತಿ ಅಂತ ನಿನ್ನ ಮೈ ಮಾಟ ತುಂಬಿರುವ, ಈ ನಿನ್ನ ಅಂಗಾಂಗಗಳನ್ನು ತುಂಬಿಸಿರುವ ದುಶ್ಯಾಸನಾಗಿ ನಿನ್ನ ಸೀರೆಯನ್ನು ಸೆಳೆಯಲು ಬಂದಿರುವೆ. ಸುಮ್ಮನೆ ಹಠ ಮಾಡಬೇಡ. ಬಾ, ನಿನ್ನ ವಜ್ರದ ತೊಟ್ಟಿಲಲ್ಲಿಟ್ಟು ತೂಗುತ್ತೇನೆ. ಮೊಚ್ಚ ಬೈನ.
ಆ ನಿನ್ನ ವಜ್ರದ ಕಿರೀಟ ಯಾರಿಗೆ ಬೇಕಾಗಿದೆಯೋ? ವಜ್ರಕ್ಕೆ ಆಸೆ ಪಡೋದಕ್ಕೆ ನಾನೇನು ಸೂಳೆಯಲ್ಲ. ಗರತಿ ಗಂಗವ್ವ ಸತಿ ಸಾವಿತ್ರಿಯ ಮಗಳು ನಾನು. ಸತಿ ಸಾವಿತ್ರಿಯ ಆ ಸತ್ಯವಾಹನ ಯಮಲೋಕಕ್ಕೆ ಕರೆದೊಯ್ಯುವ ಯಮಧರ್ಮ ನಾನಾದರೆ ಆ ಯಮನೊಂದಿಗೆ ಹೋರಾಡಿ ತನ್ನ ಮುತ್ತೈದೆತನೆಯನ್ನು ಕಾಪಾಡಿಕೊಂಡಳು ಸತಿ ಸಾವಿತ್ರಿ. ನನ್ನನ್ನು ಮುಟ್ಟೋದಕ್ಕೆ ಬಂದಿದೆ ನಿಜವಾದ್ರೆ ನನ್ನ ಮೈದುನರು ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾರೆ. ಬಲು ಎಚ್ಚರ ಎತ್ತರ ಪೂರ್ಣ ಪ್ರಚಂಡರೆಂದು ಆ ನಿನ್ನ ಮೈದನರು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ನಾಗೇಂದ್ರ ಅವರನ್ನು ಎತ್ತಿ ಕೊಲೆಗೈದು ಬಿಡುತ್ತೇನೆ. ಮೊಚ್ಚೋ ಬಾಯ್ನ ಒಂಟೆ ಹೆಣ್ಣಿನ ಮುಂದೆ ಗಂಡಸ್ತನ ತೋರಿಸ್ತಾ ಇದೆಯಲ್ಲ, ನೀನೇನೋ ಗಂಡಸ ಅಥವಾ ಷಡ್ಡನ? ಏ ಕವೇರಿ, ಸುಮ್ಮನೆ ಆಟ ಮಾಡಬೇಡ. ಇಲ್ಲದಿದ್ದರೆ ರಾವಣನಂತೆ ಸೀತೆಯನ್ನು ಒತ್ತು ಒಯ್ದು ನಿನ್ನನ್ನು ಅಪಹರಿಸಬೇಕಾಗುತ್ತದೆ. ಎತ್ತರ ಸೀತೆಯನ್ನು ಹೊತ್ತೊಯ್ದ ರಾವಣನ ಗತಿ ಏನಾಯಿತು? ಆ ಹನುಮಲಂಕೇಶವನ್ನು ಸುಟ್ಟಿಕೊಂಡು ಸೀತೆಯನ್ನು ಹೊತ್ತುಕೊಂಡು ಬಂದ. ಅಂದ ಹಾಗೆ ನನ್ನ ಮೈದುನರು ಬಂದು ನಿನ್ನನ್ನು ಕೂಡ ಸುಟ್ಟು ಹಾಕುತ್ತಾರೆ, ನೆನಪಿರಲಿ. ಅವನು ದ್ವಾಪರ ಯುಗದ ರಾವಣ, ಇವನು ಈ ಕಲಿಯುಗದ ರಾವಣ. ಈ ರಾವಣನನ್ನು ಸೋಲಿಸುವಷ್ಟು ಗಂಡುಗಳು ಹುಟ್ಟಿಲ್ಲ. ಹುಟ್ಟಿದರೂ ನನ್ನ ಮುಂದೆ ಬಂದು ನಿಂತುವಷ್ಟು ಧೈರ್ಯ ಅವರಿಗೆಲ್ಲಿದೆ. ಸುಮ್ಮನೆ ಆಟ ಮಾಡಬೇಡ. ಬಾ ಕಾವೇರಿ. ನೋಡು ನಾಗೇಂದ್ರ, ಸುಮ್ಮನೆ ಹಠ ಮಾಡಬೇಡ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೇನೆ. ನಾನು ನನ್ನ ಗಂಡನಿಗೆ ಬುತ್ತಿ ಕೊಡೋದಕ್ಕೆ ಹೊರಟಿದ್ದೇನೆ. ನನಗೆ ದಾರಿ ಬಿಡು, ನಾನು ಹೊರಟೋಗ್ತೇನೆ. ಬುತ್ತಿಯಲ್ಲಿ ಇರುವ ಊಟವನ್ನು ಅವನಿಗೆ ಕೊಡ, ಆದರೆ ನಿನ್ನ ಮುದ್ದಾದ ಶರೀರದಲ್ಲಿ ತುಂಬಿಕೊಂಡಿರುವ ಊಟವನ್ನು ನನಗೆ ಬಡಿಸುವಾರೇ. ಇದನ್ನು ಕೇಳಕ್ಕೆ ನೀನು ಅವನಲ್ಲೇ ನಿನ್ನ ಎರಡನೇ ಅಪ್ಪನೆಂದು ತಿಳಿದುಕೊಳ್ಳಲೇ ಬೆಪ್ಪ. ನನ್ನ ಕೆಲಸಕ್ಕೆ ಅಡ್ಡಿ ಆದೆಯಲ್ಲ. ನಾನು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತಿಲ್ಲ. ಇಂದ್ರ ಸುರೇಂದ್ರ, ಆ ದೇವೇಂದ್ರನ ಗಂಡ ಈ ನಾಗೇಂದ್ರ. ನಿಮ್ಮಂತ ನಾಗೇಂದ್ರಗಳಿಗೆ ಗರುಡನಾಗಿ ಹುಟ್ಟಿ ಬಂದು ನಿಮ್ಮಂತವರಿಗೆ ನಂಚರಿಸುವ ಮಂಜು ನಾನೀಗ ನಿನ್ನ ಮುಂದೆ ಬಂದು ನಿಂತಿರುವೆ. ನಾನು ಇವಳನ್ನು ಬಲಾತ್ಕಾರಿಸಿದರೆ ನಿನಗೇನು? ನನ್ನ ಕೆಲಸಕ್ಕೆ ಅಡ್ಡಿ ಆಗಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಸುಮ್ಮನೆ ಹೊರಟು ಹೋಗಬೇಕೆ? ನಿನ್ನ ತಾಯಿಯನ್ನು ಯಾವನಾದರೂ ಈ ರಸ್ತೆಯಲ್ಲಿ ಸೀರೆ ಹಿಡಿದು ಹೇಳ್ತಿದ್ದಾರೆ, ಅದನ್ನು ನೋಡಿ ಸುಮ್ಮನೆ ಹೊರಟು ಹೋಗುತ್ತಿದ್ದೇನೆ ಮಗನೇ. ಏ ಮಂಜ, ಕಿರುಚಬೇಡ. ಇವಳು ನನ್ನ ಹತ್ತಿಗೆ. ಇವಳನ್ನು ಬಲಾತ್ಕರಿಸಲು ಬಂದಿರುವಲ್ಲ, ನಿನ್ನನ್ನು ಕೊಚ್ಚಾಗಿ ಬಿಡುತ್ತೇನೆ. ಅವನ ಮೇಲೆ ಏನಾದ್ರೂ ಕೈ ಮಾಡಿದ್ದೇ ಆಗಿದ್ರೆ ನನ್ನ ಮೇಲೆ ಆಣೆಯಾಗಿದೆ. ಹತ್ತಿಗೆ ಏನು ಮಾತನಾಡುತ್ತಿರುವಿರಿ ನೀವು? ಹೌದಪ್ಪ. ನಿಮ್ಮ ಆಣೆಯನ್ನು ತೆಗೆದುಕೊಳ್ಳಿ. ಇವನ ರುಂಡವನ್ನು ಕಡಿದು 10 ಕಾಗಿಗಳಿಗೆ ಹಂಚಿ ಬಿಡುತ್ತಾನೆ. ಅಂದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಬೇಡಪ್ಪ, ಹೋಗ್ಲಿ, ಬಿಟ್ಟು ಬಿಡು. ಇಂಥ ಪಾಪಿಯನ್ನು ಆ ದೇವರೇ ನೋಡಿಕೊಳ್ಳಲಿ. ಸುಮ್ನೆ ಇಂಥವರ ಮೇಲೆ ಕೈ ಮಾಡಿ ನೀನ್ಯಾಕೆ ಪಾಪ ಕಟ್ಟಿಕೊಳ್ಳುತ್ತೆ? ಏ ಸೌಕರ್ಯ, ನೋಡಿಕೊಳ್ಳುತ್ತೇನೆ ನೋಡಿದ್ಯಾ ಮಗನೇ. ನನ್ನ ಮೈದುನನ ಶಕ್ತಿ ಎಂತದು ಅಂತ? ನೋಡಿಕೊಳ್ಳುತ್ತೇನೆ ಮಗನೇ, ನೋಡಿಕೊಳ್ಳುತ್ತೇನೆ.
ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ನಿನ್ನ ಮೈ ಚರ್ಮವನ್ನು ಸುಲಿದು ಮೆಟ್ಟುವ ಚಪ್ಪಲಿಯನ್ನಾಗಿ ಮಾಡಿಬಿಡುತ್ತಿದ್ದೆ ಮಗನೇ. ಅತ್ತಿಗೆ, ನೀವು ಏಕೆ ಇಲ್ಲಿಗೆ ಬಂದಿರುವಿರಿ? ನೋಡಪ್ಪ, ನಿಮ್ಮ ಅಣ್ಣನವರಿಗೆ ಬುತ್ತಿ ಕೊಡೋದಕ್ಕಂತ ಬಂದಿದ್ದೆ. ಅಣ್ಣನವರು ಆವಾಗಲೇ ಮನೆಗೆ ಹೋದ್ರಲ್ಲ ಅತ್ತಿಗೆ, ನಡೆಯಿರಿ ಮನೆಗೆ ಹೋಗೋಣ. ಬಾರಪ್ಪ ಹೋಗೋಣ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ತೆಗೆದುಕೊಡ್ರಿ ಪ್ರಸಾದನ. ಕಾವೇರಿ, ರಸ್ತೆಯಲ್ಲಿ ನಿನ್ನ ತಮ್ಮಂದಿರು ಭೇಟಿಯಾಗಲಿಲ್ಲವೇ? ಬರುತ್ತೇನೆ ಎಂದು ಇಲ್ಲಿವರೆಗೂ ಬರಲಿಲ್ಲ. ರೀ, ಬರ್ತಾರಿ ಇರ್ರಿ. ನೋಡ್ರಿ, ಅವನು ದೊಡ್ಡ ಆಫೀಸರ್ ಆಗಿದ್ದೇನೆ, ಏನೋ ಅಲ್ಲಿ ಇಲ್ಲಿ ಕೆಲಸ ಇರ್ಬೋದು ಅಲ್ಲ ರೀ. ಆದಷ್ಟು ಬೇಗನೆ ನಮ್ಮ ರವಿಗೊಂದು ಮದುವೆ ಮಾಡಿಬಿಟ್ರೆ ನಮ್ಮ ತಲೆ ಮೇಲೆ ಅರ್ಧ ಭಾರ ಕಡಿಮೆ ಆಗದಂತೆ ಆಗುತ್ತದೆ ಅಲ್ವೇನ್ರಿ? ಹೌದು ಕಾವೇರಿ, ಅದು ನನಗೆ ಒಳೆಯಲಿಲ್ಲ ರೀ. ನಮ್ಮ ಮೈದುನ ರವಿ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೇನ್ರಿ. ಆ ಹುಡುಗಿ ತುಂಬಾ ಒಳ್ಳೆಯವಳಾಗಿದ್ದಾಳೆ. ಅವಳ ತಂದೆ ತಾಯಿ ಯಾರು? ಅವ್ರ ಕುಲ ಗೋತ್ರನ ವಿಚಾರಿಸಿ ಮುಗಿಸಿ ಬಿಟ್ಟಾರಾಯ್ತು. ಹಾ ರೀ, ಅವಳು ಇದೇ ಊರಿನ ಸಾಹುಕಾರ ಸತ್ಯಜೀತನ ಮಗಳ್ರಿ. ರವಿ ಅವಳನ್ನೇ ಪ್ರೀತಿಸಿದ್ದಾನೇನು? ಆಮೇಲೆ ಹೇಗಾದರೂ ಮಾಡಿ ಅವನ ಒಪ್ಪಿಸಿದರಾಯ್ತು. ಏನ ರವಿ, ನಿಮ್ಮ ಅತ್ತಿಗೆ ಹೇಳ್ತಿರೋದು ನಿಜವೇನು? ಹೌದಣ್ಣ, ಅವಳನ್ನೇ ಇಷ್ಟಪಟ್ಟಿದ್ದೇನೆ, ಅವಳನ್ನೇ ಮದುವೆಯಾಗುತ್ತೇನೆ, ನೀವು ಒಪ್ಪಿದರೆ ಮಾತ್ರ. ಇದಕ್ಕೆ ಅವರ ಅಪ್ಪ ಸತ್ಯಜಿತ್ ಒಪ್ಪದಿದ್ದಾರೆ? ಒಂದೆರಡು ಸಲ ಕೇಳಿ ನೋಡೋಣ. ಅದಕ್ಕೂ ಒಪ್ಪದಿದ್ದರೆ? ಕತ್ತೆಗೆ ಲತ್ತ ಪೆಟ್ಟು ಎಂಬ ಮಾತಿನಂತೆ ಆ ಸತ್ಯಜಿತನನ್ನು ಕೊಂದಾದರೂ ಮಾಡನ್ನು ಕರೆದುಕೊಂಡು ಬರೋಣ. ಕರೆಕ್ಟ್ ಮಂಜು, ಇದು ಸರಿಯಾದ ಕೆಲಸ. ದುಡುಕಬೇಡಿ ತಮ್ಮಂದಿರೇ, ದುಡುಕಬೇಡಿ. ನಾನು ಆ ಸತ್ಯಜಿತನ ಒಪ್ಪಿಸಿಕೊಂಡು ಮಾತಾಡಿಸಿಕೊಂಡು ಬರ್ತೇನೆ. ನನ್ನ ಸಲುವಾಗಿ ನೀವು ಅವನ ಹತ್ರ ಹೋಗುದು ಬೇಡವಣ್ಣ. ಹಾಗಾದರೆ ಹೇಗೆ? ನಂಟಸ್ತಿಕೆ ಅಂದ ಮೇಲೆ ಇದೆಲ್ಲ ಆಗಲೇಬೇಕು. ಹಾಗಾದರೆ ನಾನು ಬಡುತ್ತೇನೆ, ನಡೀರಿ ಅಣ್ಣ. ಬೇಡವಪ್ಪ ಬೇಡ, ನಾನು ಒಬ್ಬನೇ ಹೋಗಿ ಮಾತಾಡಿಕೊಂಡು ಬರುತ್ತೇನೆ. ರವಿ ಅಣ್ಣ, ನೀವು ಹೇಮಾಳನ್ನು ಪ್ರೀತಿಸುವ ವಿಚಾರ ಆ ದಣಿತ ಸತ್ಯಜಿತಿಗೆ ಗೊತ್ತಾಗಿ ಅವಳನ್ನ ರೂಮ್ನಲ್ಲಿ ಕುಡಿಯಾಕಿ ಕಟ್ಟಾಕಿ ಹೊಡಿತಿದ್ದಾರೆ. ನೀವು ಅವಳನ್ನು ಬೇಗ ಹೋಗಿ ಕಾಪಾಡಿ ರವಿಯಣ್ಣ, ನಾನಿನ್ನು ಬರುತ್ತೇನೆ. ರವಿ, ನೀನೇನು ಹೆದರಬೇಡ, ಆ ಹೇಮಾಳನ್ನು ನಾನು ಕರೆದುಕೊಂಡು ಬರುತ್ತೇನೆ. ನಾನು ಬರುತ್ತೇನೆ. ಆ ಶ್ರೀಮಂತ ಏನಾದರೂ ವಂಚು ಆಗಿರುತ್ತಾನೆ. ಹೋಗಲೇಬೇಕು ಪ್ರೇರಣ, ನಾವೆಲ್ಲರೂ ಹೋಗಲೇಬೇಕು. ಅಂತ ಒಳ್ಳೆ ಹುಡುಗಿಯನ್ನು ಆ ಕಟುಕರ ಕೈಯಲ್ಲಿ ಬಿಡಬಾರದು. ಅಲ್ಲಿ ನಿಮಗೆ ಏನಾರಾದರೂ ನನಗೆ ತಡ್ಕೊಳ್ಳುವ ಶಕ್ತಿ ಇಲ್ಲವಪ್ಪ, ಇಲ್ಲ. ನಾನು ಬರ್ತೇನೆ, ಹೋಗೋಣ ನಡೀರಿ. ಅಣ್ಣ, ನೀನು ಬರುವುದು ಬೇಡ, ಹತ್ತಿಗೆಯೊಂದಿಗೆ ಮನೆಯಲ್ಲೇ ಇರು. ನಾನು ಆ ಸತ್ಯಜಿತನಿಗೆ ತಿದ್ದಿ ಬುದ್ಧಿ ಹೇಳಿ ಮಾಳನ್ನು ಕರೆದುಕೊಂಡು ಬರುತ್ತೇನೆ. ಅವನು ಮೊದಲೇ ರಾಕ್ಷಸ, ಅವನು ಏನು ಮಾಡ್ತಾನೋ ಗೊತ್ತಿಲ್ಲ. ಬಲವಂತ ಮಾಡುದು ತಪ್ಪು ಕೆಲಸ. ಅಣ್ಣ, ಅವನು ನಮ್ಮ ಮಣ್ಣು ಕಿತ್ತುಕೊಳ್ಳಲು ಹೋರಾಡುತ್ತಿದ್ದಾನೆ. ನಾವು ಈಗ ಅವರ ಹೆಣ್ಣು ಕಿತ್ತುಕೊಳ್ಳಲು ಹೋರಾಡುತ್ತಿದ್ದೇವೆ. ಇದರಲ್ಲಿ ತಪ್ಪೇನಿದೆ ಅಣ್ಣ? ಈಗಲೇ ಪ್ರಾರಂಭವಾಗಲಿ ಹೆಣ್ಣು ಮಣ್ಣಿನ ಯುದ್ಧ. ಅಣ್ಣ, ನೀವೇನು ಹೆದರಬೇಡಿ. ನೀವು ಅನ್ಯಾಯವಾಗಿ ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ತಿರುಚಿ ಉಳಿಸಿದ ರಕ್ತ ನಮ್ಮ ಮೈಯಲ್ಲಿ ಹರಿಯುತ್ತಿದೆ. ಆ ಸತ್ಯಜಿತ ಅಲ್ಲ, ಮೇಲಿರುವ ಇಂದ್ರಜಿತ ಬಂದರೂ ನಮ್ಮನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅಣ್ಣ,
ನಿಮ್ಮ ಆಶೀರ್ವಾದ ಇದ್ದರೆ ಸಾಕು. ಈಗಲೇ ಊದಿ ಬಿಡುತ್ತೇವೆ ಪ್ರೇಮ ಯುದ್ಧದ ರಣಕಹಳೆಯನ್ನು. ಅಣ್ಣ, ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ನಾವು ಮೂವರು ಆಡಿ ಆ ಸತ್ಯಜಿತನನ್ನು ಕತ್ತರಿಸಿ ಆದರೂ ಈ ಮಾಳನ್ನು ಕರೆದುಕೊಂಡು ಬರುತ್ತೇವೆ. ಈ ಜಗಳದಲ್ಲಿ ಯಾರಿಗೇನಾರಾದರೆ ನಾನು ಏನು ಮಾಡಲಿ? ಪ್ರೇಮ ಯುದ್ಧದಲ್ಲಿ ತಮ್ಮ ಸತ್ತನೆಂದು ಖುಷಿ ಪಡಣ್ಣ. ಏನ್ ಮಾತನಾಡ್ತಿದೀಯ ನೀನು? ಹತ್ತಿಗೆ ಸೈನಿಕನೊಬ್ಬ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಅವನು ನಮ್ಮ ದೇಶದ ಗಡಿ ಕಾಯುತ್ತಿರುತ್ತಾನೆ. ಅವನು ಯುದ್ಧಕ್ಕೆ ಹೊರಟರೆ ಮೇಲಿನ ಅಧಿಕಾರಿಗಳು ಅವನನ್ನು ಉರಿದುಂಬಿಸಿಗೊಳಿಸುತ್ತಾರಂತೆ. ಏಕೆಂದರೆ ನ್ಯಾಯಕ್ಕಾಗಿ ಹೋರಾಡುತ್ತಿರುತ್ತಾರೆ. ಹಾಗೆಯೇ ನಾನು ಅದರಲ್ಲಿ ಸತ್ತರೆ ಅವನು ವೀರಮರಣ ಎನ್ನುತ್ತಾರೆ. ಈಗ ನಾನು ಕೂಡ ಅಲ್ಲಿ ಸತ್ತರೆ ತಮ್ಮನ ಸಲುವಾಗಿ ಪ್ರಾಣ ಬಿಟ್ಟ ಮಂಜು ಎಂದು ಕರೆಯುತ್ತಾರೆ. ಅತ್ತಿಗೆ ಅದೇ ನನಗೆ ಸಂತೋಷ. ಅತ್ತಿಗೆ ಅದೇ ನನಗೆ ಸಂತೋಷ. ಆಶೀರ್ವಾದ ಮಾಡಿ ಕಳಿಸಣ್ಣ, ಆಶೀರ್ವಾದ ಮಾಡಿ ಕಳಿಸಿ. ಬೇಡಪ್ಪ ಬೇಡ, ನನ್ನ ಮಾತನ್ನು ಕೇಳಿರಿ. ನೀವು ಸ್ವಲ್ಪ ಸುಮ್ಮನಿರಿ, ಹೋಗ್ರಪ್ಪ. ಆದಷ್ಟು ಬೇಗನೆ ಆ ಬಂಧನದಿಂದ ಅವಳನ್ನು ಪಾರ್ ಮಾಡಿಕೊಂಡು ಬನ್ನಿ. ಇದು ನಿನ್ನ ಅತ್ತಿಗೆ ಆಜ್ಞೆ. ಭೂಮಿ ಆಕಾಶ ಒಂದಾಗಲಿ, ನೂರಾರು ಹೆಣಗಳು ಬೀಳಲಿ, ರಕ್ತದ ಕಾಲುವೆ ಹರಿಯಲಿ, ನಮ್ಮ ಪ್ರಾಣಗಳು ಪಕ್ಷಿಯಂತೆ ಹಾರಿ ಹೋಗಲಿ. ಆ ಶ್ರೀಮಂತನ ತಲೆ ತೆಗೆದಾದರೂ ಈ ಮಾಳನ್ನು ಕರೆದುಕೊಂಡು ಬರುತ್ತೇವೆ. ಹೋಗಿ ಬನ್ನಿ ತಮ್ಮಂದ್ರೆ, ಹೋಗಿ ಬನ್ನಿ, ನಿಮಗೆ ಜಯವಾಗಲಿ. ಹೆಣ್ಣು ಮಣ್ಣು ಹೊನ್ನಿನ ಜೊತೆ ಗೆದ್ದು ಜೈಶಾಲಿಯಾಗಿ ಬರ್ಲಿ. ರೀ ಬರ್ರಿ, ಅವರು ಕರ್ಕೊಂಡು ಬರ್ತಾರ. ನಾವು ಮದುವೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಆಯ್ತು ನಡಿ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? कौन रे उन्हें? ಇವನು ನಾಗೇಂದ್ರ ಮಗ ಮಧುಸೂದನ್. ಆ ಸತ್ಯಜಿತನ ಏಕೈಕ ಪುತ್ರ ಹೇಮಾಳ ಗಂಡ. ಅಂದರೆ ಈ ಮನೆಯ ಬಾವಿ ಅಳಿಯ. ಇನ್ನು ಮುಂದೆ ಅವಳ ಜೊತೆ ಆ ಹೇಮಳನ್ನು ಮದುವೆ ಮಾಡಿಕೊಂಡು ಆ ಮನೆಯ ಯಜಮಾನನಾಗಿ ನನ್ನನ್ನು ನೋಡಿಕೊಳ್ಳುತ್ತೇನೆಂದು ತಿಳಿದುಕೊಂಡಿದ್ದರೆ ಆ ಸತ್ಯಜಿತನ ಮೂರ್ಖತನ.
ಆ ಹೇಮಳ ಮದುವೆ ಮಾಡಿಕೊಂಡು ಆ ಸತ್ಯಜಿತನ ಎಲ್ಲ ಸರ್ವ ಆಸ್ತಿಗೆ ದೊರೆಯಾಗಿ ಮೆರೆದ ಆ ಸತ್ಯಜಿತನಿಗೆ ಒಂದು ಗತಿ ಕಾಣದಿದ್ದರೆ ನನ್ನ ಹೆಸರು ಮಧುಸೂದನೇ ಅಲ್ಲ. ಮಧು, ಹೇಗಿದೆ ನಿಮ್ಮ ತಂದೆಯ ಪ್ಲಾನ್? ಹೌದು ಡ್ಯಾಡಿ, ಇದೇ ಪ್ಲಾನಿನಿಂದ ಅವರ ದರ್ಬಾರವನ್ನು ಬುಡಸಮದಕ್ಕೆ ಹಾಕಿ ಆ ದರ್ಬಾರದ ನಾವು ಮೆರೆಯಲೇಬೇಕು ಡ್ಯಾಡಿ, ಮೆರೆಯಲೇಬೇಕು. ಕರೆಕ್ಟ್ ಮಗ, ಕರೆಕ್ಟ್. ಅವನು ಚುನಾವಣೆಗೆ ನಿಂದ್ರಬಾರದು, ಚುನಾವಣೆಗೆ ನಿಂತು ಮಂತ್ರಿ ಆಗಬಾರದು, ನಮ್ಮ ಕಂತ್ರಿ ಆಗಿ ಬಿದ್ದಿರಬೇಕು. ಅಂದರೆ ನಿಮ್ಮ ಮಾತಿನ ಅರ್ಥ ನಿನ್ನ ಮದುವೆ ಆದ ಮೇಲೆ ಅವನ ಸ್ಪರ್ಧಿಸುವ ಚುನಾವಣೆಗೆ ನಾವೇ ಸ್ಪರ್ಧಿಸಿ ವಿಜಯ ಸಾಧಿಸಬೇಕು. ಅವರ ಆಸ್ತಿ ನಮ್ಮಂತೆ ಮಾಡಿಕೊಂಡು ಹೇಮ ಮತ್ತು ಅವರಪ್ಪನ ಬೀದಿ ಪಾತ್ರೆ ಕೊಟ್ಟು ಬೀದಿಯಲ್ಲಿ ಅಲಿಯಲೇಬೇಕು. ನಿನ್ನೆ ರಾತ್ರಿನೇ ಮುಗಿಸಿಬಿಟ್ಟೆ, ಅದಕ್ಕೆನ್ನು ನೀನು ಯೋಚನೆ ಮಾಡಬೇಡ. ಅವನ ಕಟ್ಟಿದ ಸಾರಾಯಿ ಫ್ಯಾಕ್ಟರಿಯ ಮಾಲಕರ ನಾವಾಗಿ ಅವನಿಗೆ ಬರುವ ಕೋಟ್ಯಾಂತರ ರೂಪಾಯಿ ಲಾಭ ನಾವು ಪಡೆದುಕೊಳ್ಳಲೇಬೇಕು ಡ್ಯಾಡಿ. ಅದಕ್ಕೆ ಯಾವನಾದರೂ ಅಡ್ಡಿ ಬಂದರೆ ಕತ್ತರಿಸಿ ಹಾಕಿಬಿಡು. ಮಧು, ಎಲ್ಲ ಕಾರ್ಯಗಳು ಸರಿಯಾಗಿ ನಡೆದು ತಾನೆ? ಎಲ್ಲ ಸರಿಯಾಗಿದೆ. ನಾನೇ ನಿಂತು ಕೆಲಸ ಮಾಡುತ್ತೇನೆ, ನೀವೇನು ಚಿಂತೆ ಮಾಡಬೇಡಿ. ಹೇಮ ಎಲ್ಲಿದ್ದಾಳೆ? ಅಂಕಲ್, ಅವಳು ಒಳಗೆ ಇದ್ದಾಳೆ, ತುಂಬಾ ಆಟ ಮಾಡ್ತಿದ್ದಾಳೆ. ಅವಳು ಇಷ್ಟು ಆಟ ಮಾಡಬೇಕಾದರೆ ನಾನು ಅವಳ ತಂದೆ, ನಾನು ಎಷ್ಟು ಆಟ ಮಾಡಬಾರದು? ಎಲ್ಲ ಕೆಲಸ ಸರಿಯಾಗಿ ನಡೆದು ತಾನೆ? ಒಂದು ಇರುವೆ ಕೂಡ ಬರಲ್ಲ ಅಂತ ನೋಡಿಕೊಂಡಿದ್ದೇನೆ ಶ್ರೀಮಂತರೇ. ಸಿಟಿಯಿಂದ ಗೂಂಡಾಗಳು ತಂದು ಸೆಕ್ಯೂರಿಟಿ ಇಟ್ಟಿದ್ದೇನೆ. ಆ ಶಿವಣ್ಣನ ಮನೆತನ ನಮಗೊಂದು ದೊಡ್ಡ ಸವಾಲಾಗಿ ಬಿಟ್ಟಿದೆ. ಆ ಶಿವಣ್ಣನ ಮನೆತನ ಸರ್ವನಾಶ ಮಾಡಿ ಅವನನ್ನು ಯಮಲೋಕಕ್ಕೆ ಕಳಿಸಿಬಿಟ್ಟರೆ ಅದು ಸಾಧ್ಯವಿಲ್ಲ. ನನ್ನ ಜೀವವಿರುವವರೆಗೂ ಅದು ಸಾಧ್ಯವಿಲ್ಲ. ಆ ಶಿವಣ್ಣನ ಸಂಸಾರವನ್ನು ನಾಶ ಮಾಡಲೇಬೇಕು. ಅವನಿಗೆ ಕಷ್ಟ ಕೊಡುತ್ತಲೇ ಇರಬೇಕು. ಅಂದಾಗಲೇ ಈ ಸತ್ಯಾಜಿತನ ಶಕ್ತಿ ಏನೆಂಬುದು ಗೊತ್ತಾಗುತ್ತದೆ. ನಿಮ್ಮ ಆಸೆಯನ್ನು ಈಡೇರುತ್ತೆ ಬಿಡಿ ಶ್ರೀಮಂತರೇ. ನಿಮ್ಮ ಈಗ ಆ ಕಾಲ ಕೂಡಿ ಬರುತ್ತದೆ. ನಾಗೇಂದ್ರ, ಇನ್ನು ಮುಂದೆ ನನ್ನ ಶ್ರೀಮಂತರೆಂದು ಕರೆಯಬೇಡ. ಏಕೆಂದರೆ ನಾವು ನೀವು ಬಿಗರಲ್ಲವೇ. ಸಟಿ, ಏ ಸಟಿ, ಹೇಮಳನ್ನು ಕರೆದುಕೊಂಡು ಬಾ.
ಕಟ್ಟು ಇವಳಿಗೆ ತಾಳಿಯನ್ನು ತಂದೆಯ ಮುಂದೆ ಹೇಳಲಿ ಒತ್ತಾಯದ ಮದುವೆ. ನಿಮ್ಮ ಕಾಲಿಡೋದು ಬೇಡಿಕೊಳ್ಳುತ್ತೀನಿ, ಈ ಕಡುಗಣಿ ನನ್ನ ಕೊಟ್ಟು ಮದುವೆ ಮಾಡಬೇಡಿ ಡ್ಯಾಡಿ. ಮಧು, ಕಟ್ಟು ಇವಳ ಕೊರಳಿಗೆ ತಾಳಿ. ನಿಲ್ಲಿಸಿ. ಬಲಾತ್ಕಾರದಿಂದ ಮದುವೆ ಮಾಡುತ್ತಿದೆಯಲ್ಲ, ನೀನೊಬ್ಬ ತಂದೆನೋ ಚಾಂಡಾಲ? ಆಸ್ತಿಲ ಪಟಾಯಿಸಬೇಕೆಂದು ಒಲ್ಲದ ಹೆಣ್ಣಿಗೆ ಒತ್ತಾಯಿಸಿ ಮದುವೆ ಮಾಡುತ್ತಿದ್ದೀರಲ್ಲ, ನೀವು ಮನುಷ್ಯನ ಮಗನೋ ಅಥವಾ ಮೃಗನ ಮಗನೋ? ಇದನ್ನು ಕೇಳಲು ನೀವ್ಯಾರು? ನಾನು ನಿಮ್ಮಂತವರು ಹುಟ್ಟಿಸುವ ಬ್ರಹ್ಮ, ಅರ್ಥಾತ್ ಈ ಮಣ್ಣಿನ ಮಗ. ನಾನು ನಿಮ್ಮ ಹಣೆ ಬರೆಯುವ ವಿಷ್ಣು, ಅರ್ಥಾತ್ IPS ರವಿ. ನಾನು ನಿಮ್ಮನ್ನೆಲ್ಲ ಆಟ ಆಡಿಸುವ ಸೂತ್ರಧಾರಿ ಮಹೇಶ್, ಅರ್ಥಾತ್ ಪ್ರವೀಣ್. ನೀನು ಹುಟ್ಟಿಸುವ ಆ ಬ್ರಹ್ಮ, ನಿನ್ನ ಹಣೆ ಬರೆಯುವನು ಆ ವಿಷ್ಣು, ನಮ್ಮೆಲ್ಲರ ಆಟ ಆಡಿಸುವ ಆ ಮಹೇಶ್ವರ. ಈ ಮಾನವರನ್ನು ಯಮಲೋಕಕ್ಕೆ ಯಮಧರ್ಮ ನಾನಾದರೆ ಎತ್ತ ಮಗಳನ್ನೇ ಮರೆತು ಇಂಥ ಕಟುಕರ ಕೈಯಲ್ಲಿ ಕೊಡುತ್ತಿರುವಲ್ಲ, ನೀನೊಬ್ಬ ನಾಮಾರ್ಧನೆ ನಿಜ, ಇದರಲ್ಲಿ ಸಂಶಯವೇ ಇಲ್ಲ. ಕಟುಕನೆಂದು ಉಚ್ಚರಿಸಿದರೆ ಕಟ್ಟಬೇಕಾಗುತ್ತದೆ ನಿಮ್ಮ ಕೊರಳಿಗೆ ನೇಣಹಗ್ಗ. ನಿನ್ನನ್ನು ಏಣು ಹಾಕಕ್ಕೆ ಎದುರಿಗೆ ಓಡಿ ಹೋಗುವ ವಂಶ ನನ್ನದಲ್ಲ. ಅವತ್ ಮಾಲ್ ಸಮೇತ ನಿಮ್ಮ ಲಾರಿ ನಡೆದಾಗ ಮುಖ ತೋರಿಸದೆ ಓಡಿ ಹೋದನಲ್ಲ ನಿನ್ನ ಮಗ ಮಧುಸೂದನ್, ಅವನಿಗಿರಬೇಕು ನಿಮ್ಮಂತವರ ಎದುರಿಗೆ ಬೆದರುವನರ ಸತ್ತ ಗಂಡು ವಂಶ. ಹೆಚ್ಚು ಮಾತನಾಡಬೇಡ. ಹೆಚ್ಚು ಮಾತನಾಡಿದರೆ ಎಡೆ ಎತ್ತಿ ನಿಮ್ಮನ್ನು ಕೊಲೆಗೈದು ಬಿಡುತ್ತೇನೆ. ನಿಮ್ಮಂತ ನಾಗೇಂದ್ರಗಳಿಗೆ ಆವಾಡಿಸುವ ನಾಗೇಂದ್ರ ನಾನಿರುವಾಗ ನೀನು ಯಾವ ನಾಗೇಂದ್ರಲೇ? ಸುಮ್ಮನೆ ಮಾತು ಬೆಳೆಸುವುದ ಬೇಡ. ನೀವು ಇಲ್ಲಿಗೆ ಬಂದ ವಿಷಯ, ನಿಮ್ಮ ಮಗಳನ್ನು ಮದುವೆ ಮಾಡಿಕೊಂಡು ನಿಮ್ಮ ನಂಟಸ್ತಿಗೆ ಬೆಳೆಸಲು ಬಂದಿದ್ದೇವೆ. ಯಾರ ಜೊತೆಗೆ ನಂಟಸ್ತಿಕೆ? ಯಾರ ಜೊತೆಗೆ? ನನ್ನ ಜೊತೆಗೆ. ನನ್ನೊಂದಿಗೆ ನಿಮ್ಮ ನಡೆಸ್ತಿಕೆ? ನಾನು ಬೆಳೆದು ನಿಂತ ಒಂದು ಆಲದ ಮರ, ನೀವು ಬೆಳೆಯಬೇಕಾದ ಒಂದು ಸಣ್ಣದ ಹೂವಿನ ಗಿಡ. ನನ್ನೊಂದಿಗೆ ನಡೆಸ್ತಿಕೆ ತಪ್ಪೇನಿದೆ ಶ್ರೀಮಂತ? ನೀನು ಆಲದ ಮರವಾಗಿ 100 ವರ್ಷ ಇಲಿಯಂತೆ ಬದುಕಬಹುದು, ಆದರೆ ನಾವು ಹೂವಿನ ಗಿಡವಾಗಿ 3 ದಿವಸ ಹುಲಿಯಂತೆ ಬದುಕುತ್ತೇವೆ. ಇದು ನಿನಗೆ ನೆನಪಿರಲಿ ಸತ್ಯಜಿತ್. ನಿಮ್ಮ ರವಿಗೆ ಅವಳನ್ನು ಕೊಡುವುದಿಲ್ಲಂದರೆ ಮೊದಲು ಬೀಳುವುದು ನಿಮ್ಮ ಹೆಣ. ನನ್ನ ಜೀವವರಿಗೂ ಅದು ಸಹಜವಿಲ್ಲ. ನಮ್ಮ ಜೀವವಾದರೂ ಆ ಹೆಮಾಳನ್ನು ನಾವು ಬಿಡುವುದಿಲ್ಲ. ನಿನ್ನ ಮಗಳನ್ನು ಹೊತ್ತುಕೊಂಡು ಹೋಗಿ ಮದುವೆ ಮಾಡಿಕೊಳ್ಳುತ್ತೇವೆ. ಇದು ನಾನು ನಿನಗೆ ಹಾಕುತ್ತಿರುವ ಮೊದಲನೆಯ ಸವಾಲ್. ಈ ಅಗರ್ಭ ಶ್ರೀಮಂತನಿಗೆ ಈ ಸತ್ತಾಜಿತ್ಗೆ ಸವಾಲ? ಏ ಮಜ, ನಿನ್ನ ಜೈಲಿನಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಕಟ್ಟಿಸಿ ಈ ಊರಿನ ಮಣ್ಣಿನ ಮಕ್ಕಳಿಗೆ ಕನ್ನಡಾಗಿ ಬರುತ್ತೇನೆ. ಇದು ಹಾಕುತ್ತಿರುವ ಸವಾಲು. ನನಗೇನು ಚಾಲೆಂಜ್ ಆಗ್ತಿಲ್ಲ ಬಡ್ಡಿ ಮಗನೇ. ಮೊದಲು ನಿನ್ನ ಮಗಳನ್ನು ಕಾಪಾಡು, ಆವಾಗ ಗೊತ್ತಾಗುತ್ತೆ ನಿನ್ನ ಪೌರುಷ. ಬಿಟ್ಟು ಬಿಡು ಅವಳನ್ನು, ಸುಮ್ಮನೆ ಆಟ ಮಾಡಬೇಡ. ಬಿಟ್ಟು ಬಿಡಬೇಕೆ? ಆವತ್ತು ನನ್ನ ಹತ್ತಿಯನ್ನು ಕೆಳಗಲು ಬಂದಿರುವಲ್ಲ, ಆವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೌರುಷ? ಈಗ ನಾನು ಇವಳನ್ನು ಬಿಟ್ಟರೆ ಇಲ್ಲಿ ಕುಳಿತಿರುವ ಜನರು ನನ್ನ ಚಂಡನೆಂದು ಕರೆಯುತ್ತಾರೆ. ರವಿ, ತೆಗೆದುಕೋ ಇವಳನ್ನು. ಅಂಕಲ್,
ಪಿಸ್ತೂಲ್ ಕೊಡ್ರಿ ಅವನು ಸೊಟ್ಟ ಹಾಕಿ ಬಿಡ್ತೀನಿ ಅವನ. ಲೇ ಮೂರ್ಖ, ಗುಂಡುಗಳೇ ತುಂಬಿಕೊಂಡಿರುವ ಈ ಗಂಡು ಎದೆಯಲ್ಲಿ ಗುಂಡು ನಾಟುವುದಲ್ಲ ಮೂರ್ಖ. ಸತ್ಯಜಿತ್, ನಾಳೆ ಇವಳಿಗೂ ನನಗೂ ಮದುವೆ. ನಿನ್ನ ಹತ್ತಿರ ತಾಕತ್ತಿದ್ದರೆ ಬಂದು ತಡೆ ನೋಡೋಣ. ಗುಡ್ ಬಾಯ್. ಸತ್ಯಜಿತ್, ನಾಳೆ ಮಗಳ ಮದುವೆಗೆ ಬಂದು 4 ಅಕ್ಷತೆ ಕಾಳಾಕಿ ಹೋಗು. ಮಾಡಿದ ಪಾಪದಲ್ಲಿ ಕಡಿಮೆ ಆಗುತ್ತದೆ. ನಮ್ಮ ಬೀಗರಾಗಿ ಬಂದರೆ ಮಾತ್ರ ಮದುವೆಗೆ ಪ್ರವೇಶ. ಅದನ್ನು ಬಿಟ್ಟು ಏನಾದರೂ ಕುತಂತ್ರ ಜಾಲ ನಡೆಸಿದರೆ ಆ ಜಾಲವನ್ನು ಕತ್ತರಿಸಿ ನಿಮ್ಮ ಹೆಣಗಳನ್ನು ಬೀಳಿಸಲು ಹಿಂದೆ ಸರಿಯುವುದಿಲ್ಲ. ಎಚ್ಚರ. ನಾಗೇಂದ್ರ, ಎಷ್ಟು ಅವಮಾನಗೊಳಿಸಿದ್ರು ಆ ಸೂಳೆ ಮಕ್ಕಳು. ನಾಳೆ ಸೂರ್ಯ ಹುಟ್ಟು ಮುಂಚೆ ಅವರ ಭೂಮಿಯಲ್ಲಿ ಸಾರಾಯಿ ಫ್ಯಾಕ್ಟರಿ ಅಡಿಪಾಯ ಹಾಕೋಣ. ಅದು ಯಾವನು ಬಂದು ನಿಲ್ಲಿಸ್ತಾನೆ ನಾವು ನೋಡೇ ಬಿಡೋಣ. ಆಯ್ತು ಶ್ರೀಮಂತರೇ, ನಡಿ ಹೋಗೋಣ. ಅಲ್ರಿ ಅಪ್ಪ ದನಿಯರ, ಇಷ್ಟೊತ್ತಿ ಮಠ ಇಲ್ಲೇ ಎಲ್ಲ ಹೊಡ್ಕೊಂಡು ಹೋದ್ರು ಅವರು. ಏನು ಇಲ್ಲೇ ಏನೋ ಮಾಡ್ಲಿಲ್ಲ, ಇನ್ನು ಅಲ್ಲಿ ಹೋಗಿ ಮಾಡ್ತಾರೆ. ನಡ್ರಿ ನೀವು. ಶೆಟ್ಟಿ, ಸ್ವಲ್ಪ ಸುಮ್ಮನಿರು. ಮಧು, ನೀ ಕಾರನ್ನು ರೆಡಿ ಮಾಡು. ಶೆಟ್ಟಿ, ಶಿವಣ್ಣನ ಡಾಕ್ಯುಮೆಂಟ್ಸ್ ಎಲ್ಲ ಕಾರಲ್ಲಿ ಇಟ್ಟು ಬಿಡು. ತಿಳಿತೆ? ಆಯ್ತ್ರಪ್ಪ, ಇಟ್ಟು ಬರ್ತೀನಿ. ಬಾ ಮುಂದು ನಾವು ಹೋಗೋಣ ಬಾ. ನಾಗೇಂದ್ರ, ಎಷ್ಟು ಅವಮಾನಗೊಳಿಸಿದ್ರು ಆ ಸೂಳೆ ಮಕ್ಕಳು. ಈ ಸತ್ಯಜಿತನಿಗೆ ಸೋಲು ಬರಬಾರದು. ನಡಿ ನಾಗೇಂದ್ರ, ಆ ಶಿವಣ್ಣನ ಜಮೀನಲ್ಲಿ ಸಾರಾ ಫ್ಯಾಕ್ಟರಿ ಅಡಿಪಾಯ ಹಾಕೋಣ. ಅದು ಯಾವನು ಬಂದು ತಡೀತಾನೆ ನಾವು ನೋಡೇ ಬಿಡುತ್ತೇವೆ. ಆಯ್ತು ನಡಿ ಶ್ರೀಮಂತರೇ. ಹೋಗ್ಬಿಟ್ಟೈತ್ರಿ ಗಂಗೆ ಸಲ ಎಂತಿ ನಾನ ಹೆಂಗಾರ ಮಾಡಿ ಮದುವೆ ಮಾಡ್ಕೊಂಡು 2 ಮಕ್ಕಳು ಮಾಡ್ಕೊಂಡು ಜೀವನ ಮಾಡ್ಬೇಕಪ್ಪ ಅಂತಂದ್ರ ಈ ಗಂಗೆ ನನಗ ಇಷ್ಟು ಲಘುನ ಯಾಕೆ ಬೇಕು ಮದುವೆ ಅಂತಾಳ. ಆದ್ರೆ ಬಿಡುದಿಲ್ರಿ, ಹೆಂಗಾರ ಮಾಡಿ ಈಕಿ ಕೊರಳಿಗೆ ತಾಳಿ ಕಟ್ಟಿ ಡ್ಯೂಟಿ ಮಾಡಿ ಬಂದು ಮನೆಗೆ ಬೇಸರ ಕಳಿಬೇಕಪ್ಪ ಅಂತಂದ್ರ ಆ ನನ್ನ ಮಗ ನಮ್ಮ ದೋಸ್ತ ಸಂಗ್ಯ ಈಕೆಯಿಂದ ಹುಚ್ಚ ನಾಯಿ ಗಂಟು ಬಿದ್ದು ಬಿಟ್ಟನ್ರಿ ಅಪ್ಪ. ಇಲ್ಲೇ ಬಂದಾಡ್ರಿ ಅವನು ಇವತ್ತು ನನ್ನ ಮದುವೆ ಹಾಕಳ ಇಲ್ಲ ಏನ್ ಮಾಡ್ತಾನ ಅಂತ ಕೇಳೇ ಬಿಡ್ತೀನ್ರಿ. ಯಾಕೋ ಗಂಗು ಮಾಮ ನಡುದಾರೆ ನಿಂತು ಏನೇ ಯೋಚನೆ ಮಾಡಾಕತ್ತಿಲ್ಲ? ಏನ್ ಯೋಚನೆ ಮಾಡಾಕತ್ತಿ? ಏನು ಯೋಚನೆ ಮಾಡಂದಾಗ ಹಂಗೆ ನಿಮ್ಮಂತಾರ ಹುಡುಗಿಯರ್ ಇದ್ಮೇಲೆ ಏನ್ ಮಾಡೋದು ಮತ್ತೆ? ಅದಕ್ಕೆ ಯಾವ್ದಾರು ಒಂದು ಮಠಕ್ಕೆ ಹೋಗಿ ಖಾಲಿ ಪಂಚೆ ಹಾಕ್ಯಂದ ಮಠದಾಗ ಸೇವೆ ಮಾಡ್ಬೇಕಂತ ಮಾಡೀನಿ. ಆಗಂಗೆ ಅಲ್ಲೋ ಮಾಮ, ನಿನ್ನ ಮ್ಯಾಲಿ ನಾ ಏನೇನೋ ಕನಸು ಕಟ್ಕೊಂಡ್ ಕೂತೀನಿ, ನೀರ ಹಿಂಗ ನಾತಿಲ್ಲ? ಅಲ್ಲ ಗಂಗೆ, ನೀ ನೋಡಿದ್ರ ನನ್ನ ಮ್ಯಾಗ ಇಷ್ಟು ಮನಸ್ಸು ಐತಂತಿದೆ. ಲಘುನ ಮದ್ವಿ ಆಗನ ಬಾರ ಗಂಗೆ ಅಂತಂದ್ರ ನನಗಿಷ್ಟು ಲಘುನ ಮದ್ವಿ ಬೇಡ ಅಂತಿದೆ. ಹಿಂಗಾದ್ರೆ ಹೆಂಗ ನನ್ನ ಜೀವನದ ಗತಿ ಅಂತೀನಿ. ಆಗಂಗೆ ನಾವು ಹ್ಞೂ ಅಂದ್ರ ಮನ್ಯಾಗ ಒಪ್ಪಿಸಿ ಮದ್ವೆ ಆಗೋಣ ಮಾಮ, ಎಲ್ಲಿಕಂದ್ರ ಯಾವ್ದಾರ ಗುಡಿಗೆ ಹೋಗಿ ಮದ್ವೆ ಆಗೋಣಂತ. ಅಲ್ಲ ಗಂಗೆ ಪಾಪ ಅಲ್ಲ ಗಂಗೆ, ನಿಮ್ಮ ಅಪ್ಪನ ಈ ಮದುವೆಗೆ ಒಪ್ಪಿಲ್ಲಪ್ಪ ಅಂತಂದ್ರ ನಾವಾರ ಏನ್ ಮಾಡೋದೈತೆ? ಆಗಂಗೆ ಏನ್ ಮಾಡೋದೈತೆ? ಅಲ್ಲ ನಾ ನಿನ್ ಮ್ಯಾಗ ಎಟ್ಟಕೊಂದ ಆಸೆ ಇಟ್ಕೊಂಡ್ ಕೂತೀನಿ, ನೀರ ಹಿಂಗ ನಾತಿಲ್ಲ? ಅಲ್ಲ ಗಂಗೆ, ನಿನ್ ಮೇಲೆ ಇಟ್ಕೊಂಡ್ರೆ ಏನು, ಇಷ್ಟಕೊಂದ ಪ್ರೀತಿ ಇಟ್ಕೊಂಡ್ರೆ ಏನು? ನಿಮ್ಮ ಅಪ್ಪನ ಈ ಮದುವೆಗೆ ಒಪ್ಪಿಲ್ಲ ಅಂದ್ರೆ ಏನ್ ಮಾಡೋದ? ಆಗಂಗೆ ನಮ್ಮ ಅಪ್ಪ ಒಪ್ಪಲಿಕ ಏನಾತು? ನಾ ಒಪ್ಪಿನ್ಲ, ದೇವ್ರ ಗುಡಿಗೆ ಹೋಗಿ ಮದ್ವೆ ಆಗೋಣಂತ. ಆದ್ರ ಆತ ಗಂಗೆ, ನೀನು ನನ್ನ ಮ್ಯಾಲೆ ಇಷ್ಟು ಪ್ರೀತಿ ಇಟ್ಟೆ ಅಂದ ಮ್ಯಾಲೆ ದೇವ್ರ ಗುಡಿಗೆ ಅಂದ ಮದುವೆ ಆಗಲ್ಲ ಅಂದಲ್ಲ, ಅಲ್ಲೇ ಹೋಗಿ ಅದವನ ಇನ್ನ 100 ವರ್ಷ ಆಗಲ್ಲಕ್ಕ ನಿಮ್ಮ ಅಪ್ಪನ ಒಪ್ಪಿಸನ ಆಗಣ. ಪಂಚರಂಗಿ ಪಾತರ ನನ್ನ ಕೈಯಾಗ ಸಿಕ್ಕರ ನೀನ, ನನ್ನ ಕೈಯಾಗ ಸಿಕ್ಕರ ನೀನ,
ಆಗತಿದೆ ಹುಡುಗಿ ಹೈರಾಣ ಬಾರಿ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ಸುಗಂಧ ಅಣ್ಣ ಬಾರಿ ಐತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ ಸುಗಂಧ ಅಣ್ಣ ಸಾರಾಯಿ ಸೀಸೆಯಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಅವಳಾಗುತ್ತ ನನ್ನ ಜೀವ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಸೇರಿದಳು ನನ್ನ ಲವ್ ಮಾಡಿ ಬಿಟ್ಟೋಗ್ಯಾಳು ನನ್ನ ಗೆಳೆಯಾಗ ಸಟ್ಟಾಗ್ಯಾಳು ನನ್ನ ಲವ್ ಮಾಡಿ ಬಿಟ್ಟೋಗ್ಯಾಳು ನನ್ನ ಗೆಳೆಯಾಗ ಸಟ್ಟಾಗ್ಯಾಳು ದೋಸ್ತ ಬ್ಯಾಡೋ ದೋಸ್ತ ಹೇಳ ಮಾತ ಕೇಳು ನನ್ನ ಹಾಳು ಮಾಡಿ ನಿನ್ನ ಹಿಡಿದಾಳು ನನ್ನ ಲವ್ ಮಾಡಿ ಬಿಟ್ಟೋಗ್ಯಾಳು ನನ್ನ ಗೆಳೆಯಾಗ ಸಟ್ಟಾಗ್ಯಾಳು ಛೇ 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 ಕುಡಿಬಾರ್ದ್ರಿ ಅಪ್ಪ ಕುಡಿಬಾರ್ದ ನಂಬ್ಯಾಡ್ದ್ರಿ ಈ ಊರಾಗ ಯಾರು ನಂಬಕ್ಕ ಯಾರು ಬಿಡೋದು ಒಂದು ಗೊತ್ತಾಗಲ್ತ್ರಿ ಅಂತೇನ ಅಲ್ರಿ ಇಲ್ಲಿ ನಿಂತ ನೋಡ್ರಿ ಈಗ ಹಂಗೆ ಲವ್ ಮಾಡ್ದಂತೇಳಿ ನನಗೆ ಮೋಸ ಮಾಡಿ ಈಗ ಇಲ್ಲಿ ತರಲ್ಲ ಚಿಲಾಕಲ್ಲಿ ಗಂಗೆ ಈ ಚಿಲಾಕಲ್ಲಿ ಗಂಗೆ ಇಬ್ಬರು ಕೂಡಿ ನನಗೆ ಮೋಸ ಮಾಡಿ ಹೆಂಗ್ ನಿಂತಾರ ನೋಡ್ರಿ ಹೆಂಗ್ ನಿಂತಾರ ಅಲ್ಲೋ ಸಂಗು ಮಾಮ ಹಿಂಗ್ ನೀ ಕುಡಿದ್ರೆ ನಿನ್ನ ಆರೋಗ್ಯ ಏನಾಗ್ಬೇಕು ಹಂಗೆ ಕುಡಿಯಾಕ ಯಾಕಂತ ಕಲ್ತಿ ಅಂತ ಕೇಳ್ತೀಯಲ್ಲ ಕುಡ್ಕಂತ ನನ್ನ ಕರಿಬ್ಯಾಡ ಗೆಳತಿ ನಿಮ್ಮಪ್ಪನ ಕುಡಿತಾನ ನಿಮ್ಮಣ್ಣನ ಕುಡಿತಾನ ಬರೀ ಕುಡ್ಕರನ ನಿಮ್ಮ ಮನೆತಾನ ನಾ ಕುಡುದಾರ ತಪ್ಪೇನ ಕುಡ್ಕಂತ ನನ್ನ ಕರಿಬ್ಯಾಡ ಗೆಳತಿ ನಿಮ್ಮಪ್ಪನ ಕುಡಿತಾನ ನಿಮ್ಮಣ್ಣನ ಕುಡಿತಾನ ಸಂಗು ಮಾಮ ಅಂತದ್ನ ನಿನಗೆ ಏನ್ ಮಾಡಿ ನೀ ಸಣ್ಣವ್ರಂದ್ಲೆ ಕೂಡಿ ಬೆಳೆದಿವಿ ಗಂಗಿ ಗಂಗಿ ಏನು ಮಾಡಿದ್ರೆ ಒಂದು ಕೇಳಿದರಲ್ಲೇ ಗಂಗಿ ನೀನು ಮಾಡಿದ ತಪ್ಪಿಗೆ ದಾದೊಬ್ಬನೇ ಕುಡಿಯೋದಲ್ಲೇ ನಮ್ಮ ಮಜ್ಗಿ ರೂಪಾಯಿ ಜೊತೆ ಕುಡಿಬೇಕಲೇ ಮಜ್ಗಿ ರೂಪಾಯಿ ಜೊತೆ ಕುಡಿಬೇಕ ಏನ್ಲೇ ಗಂಗಿ ಕಮಂಗಿ ಅಂತದೇನ್ ಮಾಡಿ ನೀವು ಮಾಮ ನಿನಗ ಏನು ಮಾಡಿದಂದು ಕೇಳಿದೆಯಲ್ಲ ಗಂಗಿ ಏನು ಮಾಡಿದಂದು ಕೇಳಿದೆಯಲ್ಲ ಮಾಮ ಅದೇನ್ ಸ್ವಲ್ಪ ಸರಿಯಾಗಿ ಹೇಳ ನಂಗೆ ತಿಳಿವಲ್ತು ಏ ಗಂಗಿ 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 ನಾನು ನಿನಗೆ ಏನು ತಪ್ಪು ಮಾಡಿದೆನೆಂದು ನನಗೆ ನೀನು ಈ ತರ ದ್ರೋಹ ಮಾಡಿದೆ ನನ್ನ ಮದುವೆ ಪ್ರೀತಿಸಿ ಮದುವೆ ಆಗುತ್ತೀನಿ ಅಂತ ಹೇಳಿ ಇವ ಯಾವನ ಖಾಲಿ ಗಂಗೆ ಕೂಡ ಮದುವೆ ಮಾಡ್ತಾನಂತ ನಿಂತ್ಕೊಂಡ್ಯಲ್ಲೇ ಗಂಗಿ ಯಾರ ಮುಂದೆ ಹೋಗಿ ಹೇಳಲಿ ಏನು ಮಾಡಲಿ ಅದ ಹಂಗಲ್ಲ ಅಣ್ಣು ಯಪ್ಪ ಸಂಗಣ್ಣ ಅದ ಹಂಗಲ್ಲೋ ಮರಯ ಇದು ಹೋದ್ರಾಗ ಇದ್ರಾಗ ಯಾರು ಸಂಬಂಧ ಇಲ್ರಿ ಯಾರು ಸಂಬಂಧ ಇಲ್ಲ ಅಂತೀನಿ ಅಲ್ರಿ ಇದು ನಂದು ಗಂಗಿದು ಯಾವಾರಲಿ ಮಂಗ್ಯ ಇದ್ರಾಗ ಯಾರು ತಂಡಕ್ಕೆ ಬರಂಗಿಲ್ಲ ಗಂಗೆ ನೀ ನನಗ ಮೋಸ ಮಾಡಿರಿ ನಾನು ಅದಕ್ಕೆ ಕುಡಿಯಕ್ ಕಲ್ತೀನಿ ನಾ ಕುಡಿಯವನ ಅಂದ್ರೆ ಸಾಯತನ ಹಿಂಗ ಕುಡಿಯವನ ಸಂಗು ಮಾಮ ನೀ ಹಿಂಗ್ ಕುಡ್ಕೋತ ಹೋದ್ರೆ ನಿನ್ನ ಆರೋಗ್ಯ ಏನಾಕೈತಿ ಗೊತ್ತೇನ ಹಾಳಾಕೈತಿ ಗಂಗ್ಯ ನೀನ್ ಹಿಂಗ್ ಕುಡಿಬೇಡು ಯಪ್ಪ ದೋಸ್ತ ಸಂಗ್ಯ ನೀನ್ ಹಿಂಗ್ ಕುಡಿಯಕತ್ತಿದ್ಯಪ್ಪ ಅಂತಂದ್ರ 100 ವರ್ಷ ಬದುಕ ಮನುಷ್ಯ 10 ವರ್ಷದಾಗ ಗೊಟ್ಟಕ್ ಅಂದೋಕನೋ ಯಪ್ಪ ಅಲ್ಲೇ ಗಂಗ್ಯ ನೀ ಕುಡಿಯಕತ್ತಿಯಲ್ಲ ಹಿಂಗತ್ತೆ ಕುಡಿಯಕತ್ತಿದ್ರ ಈ ಗಂಗೆ ನೀನು ಸಿಗ್ತಾಳನ ಸಿಗಲ್ಲ ಈ ಗಂಗೆ ಯಾವತ್ತಿದ್ರ ನನಗ ಆದಾಳ ಒಂದ್ ಮಾತು ಹೇಳ್ತೀನಿ ತಿಳ್ಕ ನಿನ್ನ ಮುಂದೆ ನಿಂತ್ಕಂದ ನಿನಗೆ ಯಾವ್ದಾರ ಒಂದು ಹುಡುಗಿ ನೋಡಿ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು ಅಪ್ಪ ದೋಸ್ತ ಸಂಗ್ಯ ತಿಳಿತೇನು ಅಪ್ಪ ಕುಡಿಯಕ್ ಹೋಗ್ಬೇಡ ಓಯಪ್ಪ ದೋಸ್ತ ಆಗ ಬೀರ್ ಕುಡಿಲ್ಲ ಅಂತ ಒಂದು ನಿಮ್ಮನೆ ರೆಚ್ ಕೊಡೋದು ಯಾಕೆ ನಿಂದಿರ್ತಾಳ ಲೇ ಗಂಗ್ಯ ನನ್ನ ಮದುವೆ ಮಾಡಕ್ ನೀನ್ ಯಾರ ಲೇ ಗಂಗ್ಯ ನನ್ನ ಮದುವೆ ಮಾಡಕ್ ನೀನ್ ಯಾರ
ಲೇ ಗಂಗ್ಯ ನನ್ನ ಮದುವೆ ಮಾಡಕ್ ನೀ ಯಾರು ಅಂತೀನಿ ಅಲ್ಲಲ್ಲೇ ಇದು ನಂದು ಗಂಗಿ ಇದು ಯಾವಾರ ಅಂದ ಮ್ಯಾಗ ಇದ್ರಾಗ ನೀನೇನು ಹೇಳ್ತಿದೆ ಏ ಗಂಗೆ ಹೇಳ್ತೀನಿ ಕೇಳಿ ಇಲ್ಲಿ ಕಮಂಗಿ ಹೇಳ ಸಾಂಗ್ಯ. ಈ ಚಟ ಕುಡ್ದು ನೋಡಿ ಒಂದು ಕ್ವಾರ್ಟರ್ನ ಇದ್ರದ್ದು ಹೆಂಗೈತಿ ನಿನಗೆ ಕಿಮ್ಮತ್ ಅಂತ ಗೊತ್ತಾಗುತ್ತಾ ಯಾವಡ ಊರ್ ಯಾವಡ ಲೋ ದೋಸ್ತ ಸಾಂಗ್ಯ ಈ ಚಟ ಎಲ್ಲ ಭಾಳ ಹಳೇದಾಗ್ಬಿಟ್ಟೈತು ಯಪ್ಪ ತಮ್ಮ ನಮಗ. ಈಗ ನೀನು ಇದಕ್ಕೆ ಬಿದ್ದಿದೆ ಇಂಥದಿಂದ ಆಲೆ ಬಿದ್ದೆಲ್ಲ ಈ ಚಟ ಹಳೆವಾಗಿ ನಾವು ಇದಕ್ಕೆಲ್ಲ ಮಾಡಿಬಿಟ್ಬಿಟ್ಟಿವೋ ಯಪ್ಪ ದೋಸ್ತ. ಕುಡಿಬ್ಯಾಡ ಅಂತ ನಿನ್ಗೆ ಆಚಾರ ಹರ್ದು ಹೇಳಿನಲ್ಲೋ ಮಾಮ, ಈಗ ಯಾಕೆ ಕುಡಿಯಾಕತ್ತೀನಿ? ಅಳಕ್ ಹೋಗ್ಬೇಡ ಗಂಗೇನಿ, ಅಳಕ್ ಹೋಗ್ಬೇಡ. ನಾನೇನ್ ಕುಡಿದ್ರ ನಿನ್ನ ಮರೆಯೋದಿಲ್ಲ. ಈ ಜಗತ್ತಿನಾಗ ಎಲ್ಲರೂ ಕುಡಿತಾರಂತಂದು ಹೇಳಿ ನಾನು ಈ ಸಂಘ್ಯಾಗ ತೋರ್ಸಕ ನಾ ಕುಡಿದ್ನ ಗೆಳತಿ. ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ, ನಾ ಕುಡಿದ್ರನ ಬಿಟ್ರನ ಯಾವತ್ತ ನೀ ನನಗ ಫಿಕ್ಸ್ ಆಗಂಗೆ. ಗಂಗಣ್ಣ ಏನ್ ಕೇಳಿಲ್ಲ ಏ ಗಂಗಣ್ಣ, ನೀನು ಈ ಗಂಗಿನ ಚಂದ ಕೈ ಹಿಡ್ದು ಬಾಳೆ ಮಾಡ. ಮತ್ ಒಂದು ಮಾತು ಹೇಳ್ತ ನೆನಪಿಟ್ಗ, ಈ ಗಂಗಿ ಉಸಿರು ಒಳ ಇದ್ದಂಗ ಯಾವತ್ನ್ಯಾಗ ಯಾವ ಬಣ್ಣ ನೀನು ಮಾರಿಗಸ್ತಳ ಹೇಳಕ್ಕಾಗಲ್ಲ. ಏ ಗಂಗೆ ಹೇಳಕ್ಕಾಗಲ್ಲ. ಏ ಗಂಗಿ ಇದ್ರಾಗ ನಿನಗೊಂದು ಮಾತು ಹೇಳ್ತ ನೆನಪಿಟ್ಗ, ನೀನು ಸುದ್ದುಳಕ್ಕೆಲ್ಲ ನೋಡ ಗಂಗಿ. ಇಲ್ಲಿ ಬಾ, ಇಲ್ಲಿ ನೋಡಿ, ಇಲ್ಲ ಬೀರ್ ಕುಡ್ದಿ ನಾನು. ಗಂಗಿ ನೀನೇನು ಸುದ್ದುಳಕ್ಕೆಲ್ಲ ಪ್ರೀತಿ ಮಾಡುವಂಗಿದ್ರ ಒಬ್ಬರು ಪ್ರೀತಿ ಮಾಡ, ಅದಕ್ಕೆ ಹೆಣ್ಣು ಅಂತಾರ. ಇಲ್ಲಪ್ಪ ಅಂತಂದ್ರೆ ಹೆಣ್ಣು ಅನ್ನಂಗಿಲ್ಲ ಅದಕ್ಕೆ. ನಾ ಇನ್ನು ಬರ್ತೇನೆ, ಗುಡ್ ಬಾಯ್. ನೋಡ್ ಗಂಗೆ ಈಗ ನಮ್ಮಿಬ್ಬರ ಮಧ್ಯ ಪ್ರೀತಿ ಮಧ್ಯ ಕಂಟಕವಾಗಿದ್ದ ಈ ಸಂಖ್ಯಾ ಕೂಡನು ದೂರ ಅದ. ಇನ್ನು ಮ್ಯಾಗ ನಮ್ಮಿಬ್ಬರ ಮದ್ವಿಗೆ ನಿಮ್ಮ ಅಪ್ಪನ ಒಪ್ಸ ಜವಾಬ್ದಾರಿ ನಿಂದ ಆಗಂಗೆ. ಹಂಗಲ್ಲ, ನೀ ಹಿಂಗ್ ಕುಡಿಯಾಕತ್ರ ನಿನ್ ಗತಿ ಹೆಂಗ? ನಾನು ಎಲ್ಲಿ ಕುಡಿದೀನಿ ಆಗಂಗೆ, ಕುಡ್ದಿದ್ದ ಅಲ್ಲದ ನೋಡವ ಸಂಖ್ಯಾ. ಪಂಚರಂಗಿ ಪಾದರ ಗಿದ್ದಿ ಪಂಚರಂಗಿ ಪಾದರ ಗಿದ್ದಿ ಇಂಜಿನಿಯರಿಂಗ್ ಪ್ಲಾನ್ ಏನಂತೆ, ಎಲ್ಲಿ ಅಡಿಪಾಯ ಹಾಕಬೇಕು ನೋಡು. ಶೆಟ್ಟಿ, ಆಳುಗಳನ್ನು ಕರೆದುಕೊಂಡು ಬಾ, ಈ ಹಣವನ್ನು. ನಿಲ್ಲಿಸು. ಇಲ್ಲಿ ಅಡಿಪಾಯ ಹಾಕಲಿಕ್ಕೆ ಯಾರು ನಿಮಗೆ ಅನುಮತಿ ಕೊಟ್ಟರು? ಇಲ್ಲಿ ಅಡಿಪಾಯ ಹಾಕಲಿಕ್ಕೆ ನಮ್ಮ ಅಪ್ಪನೇ ಕೊಟ್ಟಿದ್ದಾನೆ ಅನುಮತಿ. ಅಂದರೆ ನಮ್ಮ ಶಿವಣ್ಣ ನಿಮ್ಮ ಅಡದಪ್ಪನೇ? ಏನು ಮಾತನಾಡುತ್ತೀರಿ ಹಲಕ ನನ್ನ ಮಗನೇ? ನೀನೇ ಹೇಳಿದಲ್ಲ ನಮ್ಮ ಅಪ್ಪನೆಂದು. ಈ ಜಮೀನಿನ ಮಾಲೀಕ ನಮ್ಮ ಶಿವಣ್ಣ, ಅದಕ್ಕೆ ಈ ರೀತಿ ಹೇಳಿದೆ. ಶಿವಣ್ಣನಂತ ಏನಾದ್ರು ಸಾಕ್ಷಿ ಇದೆಯಾ? ನಿನ್ನದೇನಂತ ಏನಾದ್ರು ಹೇಳಿದ್ರು ಸಾಕ್ಷಿ ಇದೆಯಾ? ಇದೇ ತೆಗೆದುಕೊಳ್ಳೋಣ. ಇದು ಸುಳ್ಳು ಸಾಕ್ಷಿ, ನೀವು ತಯಾರು ಮಾಡಿರುವ ಸುಳ್ಳು ಸಾಕ್ಷಿ ಇದು. ಏನು ಮಾತನಾಡುತ್ತಿರುವೆ? ಇದು ಕೋರ್ಟಿನಲ್ಲೇ ತೆಗೆದುಕೊಂಡು ಬಂದುವ ಸಾಕ್ಷಿ. ಇದು ನಿಜವಾದ ಸಾಕ್ಷಿಯಲ್ಲ, ನೀವು ತಯಾರು ಮಾಡಿರುವ ಸುಳ್ಳು ಸಾಕ್ಷಿ ಇದು. ನಾವು ನಿನ್ನ ಪುರಾಣ ಕೇಳಲು ಬಂದಿಲ್ಲ, ನಮಗ ದಾರಿ ಬಿಡು. ನಾವು ನಮ್ಮ ಕೆಲಸವನ್ನು ಮುಂದುವರಿಸಬೇಕು. ನೋಡು ಸತ್ಯಜಿತ್,
ಒಳ್ಳೆ ಮಾತಿನಿಂದ ಹೇಳುತ್ತಿದ್ದೇನೆ, ಇಲ್ಲಿಂದ ಕಾಲು ಕಿತ್ತ ಬಿಡು, ಇಲ್ಲದಿದ್ದರೆ ಮತ್ತೇನು ಮಾಡುತ್ತೀಯಾ? ಮಲ್ಡರ್ ಮಾಡುತ್ತೀಯಾ ಇಲ್ಲ ಆವಾಜ್ ಹಾಕುವ? ಬರೀ ಆವಾಜ್ ಹಾಕುವುದಲ್ಲ, ನಿಮ್ಮ ಕೈ ಕಾಲು ಮುರಿದು ಆರಾಜಾಗಿ ಬಿಡುತ್ತೇನೆ, ಎಚ್ಚರ. ಅದಕ್ಕೆ ಮುಂಚೆ ಈ ಭೂಮಿಯನ್ನು ಹರಾಜಾಕಿ ಬಿಟ್ಟರೆ ಅದನ್ನು ನಿನ್ನ ಹುಟ್ಟಿಸಿದ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ, ತಿಳಿದುಕೋ. ನಾನೇ ಕಳು ಅವರಪ್ಪ. ನಾನು ನಾಗೇಂದ್ರ ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸಿ ಬಿಡುತ್ತೇನೆ, ಎತ್ತರ. ನಿಮ್ಮಂತ ನಾಗೇಂದ್ರ ಬಂದರು ಹೇಗೂ ಅಲ್ಲಿ ಮುರಿಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ತಂದೆ ತಾಯಿಗಳು ಪ್ರವೀಣ್ ಎಂದು ಹೆಸರಿಟ್ಟಿದ್ದಾರೆ. ಪ್ರವೀಣ, ಈಗ ನನ್ನ ಕೈಯಲ್ಲಾಗುವ ನೀನು ಲೀನಾ. ನಾಗೇಂದ್ರ, ಇವರ ಜೊತೆ ನಮ್ಮದೇನು ಮಾತು? ಹಾಕು ಇವನಿಗೆ ಗುಂಡನ್ನು. ಒಂದು ಹೆಜ್ಜೆ ಮುಂದಿಟ್ಟರೆ ಈ ಕೊಡಲಿ ಮೇಲೆ ಹೋಗಿ ಗಂಡು ಪರಶುರಾಮನಾಗಿ ನಿಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತೇನೆ. ಲೇ ತಮ್ಮ ಪ್ರವೀಣ, ಯಾರ ಭೂಮಿಗೆ ಯಾಕೆ ಸಾಯ್ತಿಲಿ ಅಪ್ಪ? ಎಲ್ಲರೂ ಕುಡಿಯಕಂತ ಕುಷ್ಟಿಗೆ ಹೋಗಾರ, ಅಂತದ್ದು ನಮ್ಮ ದನಿಯರು ಇದ ಊರಾಗ ಕಡ್ತಂತಾರ. ನೀ ಯಾಕೆ ಬೇಡ ಅಂತೇಳಿ ಹುಡುಗ ಬಿಟ್ಟು ಕೊಡು ಸುಮ್ಮನೆ. ಇದು ಈ ಭೂಮಿಯ ಒಳಗಿನ ಅನ್ನದರುಣ ನನ್ನ ಮೈಯಲ್ಲಿ ಹರಿತೀವಿ. ಇದನ್ನು ಬಿಟ್ಟುಕೊಡಲು ಇಂಥ ಕಂತ್ರಿ ಗೂಂಡ ಕಜ್ಜಿನಾಗಿ ಬಿಟ್ಟುಕೊಡಲು ನಾನು ಸಿದ್ಧನಿಲ್ಲ. ಹಾಗಾದರೆ ಪಕ್ಷಿ ಅಂತ ಹಾರಿ ಹೋಗಲಿ ಇವನಿಗೆ, ಮಧು ಹಾರಿಸುವನಿಗೆ ಗುಂಡು. ಈ ನಿಮ್ಮ ಗೊಡ್ಡು ಬೆದಕ್ಕೆ ಎದುರುವ ಗಂಡು ನಾನಲ್ಲ. ನಿಮ್ಮಂತ ಕೌರವರ ಸೈನ್ಯ ಬಂದರೂ ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಈ ಭೂಮಿಗಾಗಿ ನನ್ನ ಪ್ರಾಣವಾಗಿ ರಕ್ತದ ಕಾಲುವರೆದರೂ ಸರಿ ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಹಾಗಾದರೆ ಈ ಭೂಮಿಯಾಗಿ ಬೆಳಲಿ ಮೊದಲನೇ ನೀನು, ಆಮೇಲೆ ಆ ಶಿವಣ್ಣನ ಸಂಸಾರವನ್ನು ನಾಶ ಮಾಡಿ ಅವರಿಬ್ಬರ ತಮ್ಮಂದಿರನ್ನು ಬೀದಿ ಪಾಲನಾಗಿ ಮಾಡಿಬಿಡ್ತೇವೆ. ನೀ ಎಷ್ಟೇ ಹೊಂಚು ಹಾಕಿದರೂ ಅವರನ್ನೇನು ಮಾಡಲಾಗುವುದಿಲ್ಲ. ಅವರೇನು ಕೈಗೆ ಬಳೆಯನ್ನು ತೊಟ್ಟುಕೊಂಡಿಲ್ಲ. ಅವರನ್ನು ಬಿಡಲಕ್ಕೆ ನಾವೇನು ಕೈಗೆ ಬಳೆ ತೊಟ್ಟುಕೊಂಡಿಲ್ಲ. ಹೇಗೆ ಮುಗಿಸಬೇಕೆಂದು ನಮಗೆ ಚೆನ್ನಾಗಿ ಗೊತ್ತು. ಈಗ ನೀ ಭೂಮಿಯನ್ನು ಬಿಟ್ಟು ಕೊಡುತ್ತೀಯೋ ಇಲ್ಲ ಮರ್ಡರ್ ಆಗುತ್ತೀಯ? ಈ ಭೂಮಿಗಾಗಿ ನನ್ನ ಪ್ರಾಣವ ಹೋಗಿ ರಕ್ತದ ಕಾಲುವುದರೂ ಸರಿ ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಮಧು ಹಾರಿಸುವನಿಗೆ ಗುಂಡು, ಸತ್ತು ನರಕ ಸೇರಲಿ ಸೂಳೆಯ ಮಗ. ನಾಗೇಂದ್ರ, ಬನ್ನಿ ಹೋಗೋಣ. ಇವನ ಹೆಣವನ್ನು ನಾಯಿ ನರಿಗಳು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲಿ. ಪ್ರವೀಣ, ಏನಾಯ್ತೋ ಏನು ನಿನ್ನ ವ್ಯವಸ್ಥೆ? ಈ ಭೂಮಿಯನ್ನು ಬಿಡಲಾದಕ್ಕಾಗಿ ನನಗೆ ಗುಂಡು ಹಾರಿಸಿ ಬಿಟ್ಟರಣ್ಣ. ಯಾರಪ್ಪದಕ್ಕೆ ಕಾರಣ ಯಾರು ಹೇಳು? ಮತ್ತಾರಣ್ಣ, ಆ ನಾಗೇಂದ್ರ ಸತ್ಯಜಿತ ಅವನ ಮಗ ಸೇರಿಕೊಂಡು ನನಗೆ ಗುಂಡು ಹಾರಿಸಿ ಬಿಟ್ಟರಣ್ಣ. ಅಯ್ಯೋ ಪಾಪಿಗಳ, ನನ್ನ ತಮ್ಮನಿಗೆ ಎಂತ ಶಿಕ್ಷೆ ಕೊಟ್ಟಿದ್ದೀರು? ಅಣ್ಣ, ಅಳಬೇಡಣ್ಣ, ಅಳಬೇಡ. ಈ ಭೂಮಿಗಾಗಿ ನನ್ನ ಪ್ರಾಣವನ್ನು ತ್ಯಾಗ ಮಾಡಿ ಮಣ್ಣಿನ ಮಗನಾಗಿ ಸಾಯುತ್ತಿದ್ದೇನೆ. ಆದರೆ ಅವರನ್ನು ಮಾತ್ರ ಸುಮ್ಮನೆ ಬಿರಬೇಡಣ್ಣ. ಅವರಿಗೆ ಶಿಕ್ಷೆ ಕೊಟ್ಟಾಗಲೇ ಈ ಮಣ್ಣಿನ ಮಗನ ಆತ್ಮಕ್ಕೆ ಶಾಂತಿ.
ಮಣ್ಣಿಗಾಗಿ ದುಡಿದು ಮಣ್ಣಿನಪ್ಪಾಗಿ ನಿನ್ನ ಜೀವನ ಕಳ್ಕೊಂಡಿಯಲ್ಲಪ್ಪ ಪ್ರವೀಣ ನಮ್ಮನ್ನೆಲ್ಲಾಗಲಿ ಹೋದ ಯಾಕಂದ ಕಟುಕರ ಜಗದಲ್ಲಿ ಕರುಣೆಯ ಇಲ್ಲ, ಬಡವನ ಗೋಳು ಕೇಳುವರಿಲ್ಲ, ಸಿಗಲಾರರು ಜಗದಿ ನಿಜ ಮಾನವರು, ಸಿಗಲಾರರು ಜಗದಿ ನಿಜ ಮಾನವರು. ಎಲ್ಲಿದೆ ನ್ಯಾಯ ಎಲ್ಲಿದೆ ನೀತಿ, ಜಗದಲ್ಲಿ ತುಂಬಿದೆ ಈ ಅನ್ಯಾಯ. ಎಲ್ಲ ಸಾಯಿ ಪ್ರವೀಣ ನೇತಕೋ ನಮ್ಮನ್ನೆಲ್ಲಾಗಲಿ ಹೋದ ಯಾಕಂದ ಯಾರಿಗೆ ಯಾಕಣ್ಣ ಏನಾಯ್ತು ನಿನಗೆ? ಏನ್ ಕೇಳುತ್ತೀವಣ್ಣ? ಹೇಳಣ್ಣ ಹೇಳು. ಏನಂದು ಹೇಳಲಿ ರವಿ, ಚಿನ್ನದಂತ ನಮ್ಮ ಸಂಸಾರದಲ್ಲಿ ಒಂದು ಮುತ್ತು ಉದುರಿ ಹೋಯಿತಪ್ಪ. ಮುತ್ತು ಅಣ್ಣ ಏನಾಯ್ತಣ್ಣ? ಸ್ವಲ್ಪ ಬಿಡಿಸಿ ಹೇಳಬಾರದೆ? ಮಂಜು ಮಂಜು ಮಣ್ಣಿಗಾಗಿ ಹುಟ್ಟಿದ ಮಗ ಮಣ್ಣಿಗಾಗಿ ತನ್ನ ಜೀವನವನ್ನು ಕಣ್ಣಾಗಿಟ್ಟನಪ್ಪ. ಅಂದರೆ ನಿಮ್ಮ ಮಾತಿನ ಅರ್ಥ? ಸತ್ಯಜೀತ ನಾಗೇಂದ್ರ ಕೂಡಿಕೊಂಡು ನಮ್ಮ ಪ್ರವೀಣನನ್ನು ಗುಂಡು ಹಾರಿಸಿ ಕೊಂದು ಬಿಟ್ಟರಪ್ಪ. ಕಟುಕರು ನಮ್ಮನ್ನೆಲ್ಲಾಗಲಿ ಹೋದೆ ಯಾಕಂದ, ನಮ್ಮನ್ನೆಲ್ಲಾಗಲಿ ಹೋದೆಯ ಅಣ್ಣ ಪ್ರವೀಣ ಅನಾಥನಾಗಿ ಹುಟ್ಟಿ ನಮ್ಮ ಮನೆಯಲ್ಲಿ ಒಬ್ಬ ಮಗನಾಗಿ ಬೆಳೆದ. ನಮ್ಮ ಕಷ್ಟದಲ್ಲಿ ಸಮಪಾಲು ತೆಗೆದುಕೊಂಡು ನ್ಯಾಯದ ಮಾರ್ಗದಲ್ಲಿ ನಡೆದು ಈ ಮಣ್ಣಿನ ಮಕ್ಕಳಿಗೆ ರಕ್ಷಣೆ ಕೊಡುತ್ತೇನೆಂದು ಹೇಳಿ ಈ ಮಣ್ಣಿಗಾಗಿ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೆಯಾ? ಪ್ರವೀಣ ಅಣ್ಣ, ನಾನು 16 ವರ್ಷ ಮನೆ ಬಿಟ್ಟು ಹೋದಾಗ ನಮ್ಮ ರವಿ ಬೆಂಗಳೂರಿನಲ್ಲಿ ಶಾಲೆ ಕಲಿಯುತ್ತಿದ್ದಾಗ ನನ್ನ ಅಣ್ಣ ಅತ್ತಿಗೆ ನನ್ನ ತಂದೆ ತಾಯಿ ಅಂತ ನೋಡಿಕೊಂಡು ಈಗ ಕಟುಕರ ಗುಂಡಿಗೆ ಬಲಿಯಾಗಿ ಹೋದೆಯ ಪ್ರವೀಣ, ಬಲಿಯಾಗಿ ಹೋದೆಯ. ಈ ಮಣ್ಣಿನೊಂದಿಗೆ ಬೆರೆತು ಹೋದೆಯ ಕಂದ. ನಮ್ಮನ್ನೆಲ್ಲಾಗಲಿ ಹೋದ ಯಾಕಂದ ಅಕ್ಕಿಗೂಡು ನಿಮ್ಮಿಬ್ಬರಕ್ಕಿಂತ ಹೆಚ್ಚಾಗಿ ಆ ಜಮೀನ ವಿಷಯ ಬಂದಾಗ ನನ್ನ ಪ್ರಾಣವನ್ನಾದರೂ ಕೊಟ್ಟು ಬಲ ಉಳಿಸುತ್ತೇನೆ ಎಂದು ಹೇಳಿದಪ್ಪ ಹೇಳಿದ. ಹೇ ಹುಚ್ಚಪ್ಪಗಳಿರ, ಪ್ರವೀಣ ಸಾವು ಅಷ್ಟೇ ಅಲ್ಲ, ಇನ್ನು ಮುಂದೆ ನಿಮ್ಮ ಮೇಲೆ ಹೊಂಚು ಹಾಕಿಕೊಂಡು ಕುಳಿತಿರುವ ಆ ಸತ್ಯಜೀತ ನೀವು ಹೀಗೆ ಸುಮ್ಮನಿದ್ದರೆ ಪ್ರವೀಣಿಗಾದ ಗತಿ ನಿಮಗಷ್ಟೇ ಅಲ್ಲ, ಈ ಊರ ಜನರಿಗೆ ತಂದು ಬಿಡುತ್ತಾನೆ. ಎದ್ದೇಳಿ, ಇಂದಿನಿಂದ ಹೊತ್ತಲೆ ದ್ವೇಷದ ಬೆಂಕಿ ಹಚ್ಚಿ
ಅನ್ಯಾಯದಿಂದ ಕಟ್ಟಿದ ಅವನ ಕೋಟೆಯನ್ನು ಸುಟ್ಟು ಅವನನ್ನು ಸರ್ವನಾಶ ಮಾಡಿ ಬನ್ನಿ. ಹೋಗು 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 ಹೋಗು. ಹೌದು ಹೌದು ಹೌದು. ನಮ್ಮ ಪ್ರವೀಣನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಆ ಸತ್ಯಜೀತನನ್ನು ಕತ್ತರಿಸಿ ಆ ರಕ್ತವನ್ನು ತಂದು ನಮ್ಮ ಪ್ರವೀಣನ ಸಮಾಧಿಗೆ ಅರ್ಪಿಸಲೇಬೇಕು. ಹೌದು ಮಂಜು, ಒಂದೇ ಗೂಡಿನಲ್ಲಿ ಬದುಕುತ್ತಿದ್ದ ಹಕ್ಕಿಗಳಲ್ಲಿ ಒಂದು ಹಕ್ಕಿಯನ್ನು ಅಗಲಿಸಿ ಆ ಸತ್ಯಜೀತನನ್ನು ನನ್ನ ಅಧಿಕಾರದಿಂದ ಎಳೆದೊಯ್ದು ಅವನಿಗೆ ಕಲ್ಲು ಶಿಕ್ಷೆ ಕೊಡಿಸಿದಾಗಲೇ ನಮ್ಮ ಪ್ರವೀಣನ ಆತ್ಮಕ್ಕೆ ಶಾಂತಿ. ಆಗಲೇ ನಿನ್ನ ಅಧಿಕಾರಕ್ಕೆ. ಈ ನಿನ್ನ ಅಧಿಕಾರದಿಂದ ನನ್ನ ಸಾಧನೆಗೆ ಅವಶ್ಯವಿಲ್ಲ. ಒಬ್ಬ ಯಾವನಾದರೂ ಕೊಲೆ ಮಾಡಿದರೆ ಲಂಚಕ್ಕೆ ಕೈ ಮಾಡಿ ಮತ್ತೆ ಅವನನ್ನು ಕೊಲೆಗಡಕನನ್ನಾಗಿ ಮಾಡುವುದು ಇದೇ ನಿನ್ನ ಅಧಿಕಾರ. ಅನ್ಯಾಯದ ಮಾರ್ಗದಲ್ಲಿ ನಡೆಯುವವರನ್ನು ಬಿಟ್ಟು ನ್ಯಾಯದ ದಾರಿಯಲ್ಲಿ ನಡೆಯುವ ಜನರಿಗೆ ಶಿಕ್ಷೆ ಕೊಡಿಸುವುದು ಇದೇ ನಿನ್ನ ಅಧಿಕಾರ. ಹೀಗಿದ್ದಾಗ ನನ್ನ ಸಾಧನೆಗೆ ನಿನ್ನ ಅಧಿಕಾರ ಅವಶ್ಯವಿಲ್ಲ. ಮಂಜು, ಏನು ಮಾತನಾಡ್ತಿರುವೆ ನೀನು? ಅವನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿ ಅವರಿಗೆ ಅಲ್ಲೇ ಕಲ್ಲು ಶಿಕ್ಷೆಯನ್ನು ಕೊಡ್ತಾರೆ. ಅದೇ ಸತ್ಯಕ್ಕೆ ಸಾವಿಲ್ಲ. ಸತ್ಯಕ್ಕೆ ಸಾವಿಲ್ಲ. ಅದನ್ನು ಹೇಳಿದವರು ಮಹಾತ್ಮ ಗಾಂಧಿ ಅಲ್ಲವೇ ಅಣ್ಣ? ಅವರು ಎಂದೇ ಸತ್ತು ಹೋದರು. ಆ ನಿನ್ನ ಮಾತು ಅಂದೇ ಸತ್ತು ಹೋಯ್ತಣ್ಣ, ಸತ್ತು ಹೋಯಿತು. ನಮ್ಮ ಪ್ರವೀಣ ಏನು ಅನ್ಯಾಯ ಮಾಡಿದ್ದ? ಅವನಿಗೇಕೆ ಬಂತು ಇಂಥ ಸಾವು? ಹೇಳಣ್ಣ ಹೇಳು. ಸತ್ಯಕ್ಕೆ ಸಾವೇ ಗತಿ. ಹೌದಣ್ಣ, ಮಂಜು ಹೇಳುವ ಮಾತು ನಿಜವಿದೆ. ಹೆಸರಿಗಷ್ಟೇ ನಮ್ಮ ಹತ್ತಿರ ಪಿಸ್ತೂಲು ಬಂದೂಕು. ಅದನ್ನು ಉಪಯೋಗ ಮಾಡಬೇಕಾದರೂ ನಮ್ಮ ಜೀವವು ಹೋದರೂ ನಾವು ಪರ್ಮಿಷನ್ ಪಡಿಬೇಕು. ಅದರಲ್ಲಿರುವುದು 6 ಗುಂಡು, ಅದಕ್ಕೆ 60 ಕಾನೂನು. ಹೀಗಿದ್ದಾಗ ನನಗೆ ಈ ಅಧಿಕಾರ ಬೇಡವಣ್ಣ, ಬೇಡ. ನಮ್ಮ ಸ್ವತಂತ್ರ ಅಧಿಕಾರದಿಂದ ಅವರನ್ನು ಸರ್ವನಾಶಗೊಳಿಸೋಣ. ಸೋದರರೇ, ಸಮಾಧಾನವನ್ನು ಕುಳಿತುಕೊಂಡರೆ ಸಮಾಜಕ್ಕೆ ಕಟ್ಟಿ ಬಿಡ್ತಾರೆ ಕಟಕರು. ಈ ಮಣ್ಣಿನ ಮಕ್ಕಳಿಗೆ ಚಿತ್ರಹಿಂಸೆ ಕೊಡೋದನ್ನು ನೋಡಿ, ಚಿತ್ರಹಿಂಸೆ ಕೊಡೋದಕ್ಕಿಂತ ಮುಂಚೆ ಅವರನ್ನು ಸಮಾಧಿಯಲ್ಲಿ ಕಟ್ಟಿ ಬಂದು ಬಿಡಿ. ಇದೇ ನಿಮ್ಮ ಅಣ್ಣನ ಆಜ್ಞೆ. ಅಣ್ಣ, ಈ ಮಾತಿಗಾಗಿ ಇಷ್ಟು ದಿವಸ ಕಾಯ್ತಿದ್ದೇನಣ್ಣ. ಇನ್ನು ಮುಂದೆ ನೋಡು, ಆ ಕಲಿಯುಗದ ರಾಕ್ಷಸರನ್ನು ಕಣ್ಣು ಕಿತ್ತಿ ಅವರ ಶರೀರವನ್ನು ನುಚ್ಚುನೂರು ಮಾಡಿ ನಮ್ಮ ಪ್ರವೀಣನ ಸಮಾಧಿಗೆ ಅರ್ಪಿಸುತ್ತೇನೆ. ಅವರು ಪಾತಾಳದಲ್ಲಿ ಅಡಗಿದ್ದರೂ ಕೂಡ ಈ ನನ್ನ ಅಣ್ಣನ ಆಜ್ಞೆಯನ್ನು ಪಾಲಿಸುತ್ತೇನೆ. ಈ ಭೂಮಿಗಾಗಿ 100 ಎಣಗಳೇ ಬೀಳಲಿ. ನಮ್ಮ ಪ್ರವೀಣ ಅಷ್ಟೇ ಅಲ್ಲ, ಇಂಥ ಎಷ್ಟೋ ಯುವಕರನ್ನು ತನ್ನ ಸ್ವಾರ್ಥಕ್ಕಾಗಿ ಕೊಲೆಯದ ಕೈಗಳನ್ನು ಕತ್ತರಿಸಿ ಎಷ್ಟೋ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿದ. ಆ ರಾಕ್ಷಸರ ಶರೀರವನ್ನು ಬೆಚ್ಚಿನುಚ್ಚುನೂರು ಮಾಡಿ ಈ ಮಣ್ಣಿನ ಮಗನಾಗಿ ಪ್ರಾಣವನ್ನು ಕೊಟ್ಟಲ್ಲ ಆ ನಮ್ಮ ಪ್ರವೀಣನಕ್ಕೆ. ಅಂದಾಗಲೇ ಶಾಂತಿ. ನಿಮ್ಮ ಯುದ್ಧಕ್ಕೆ ಜಯವಾಗಲಿ. ಕಲಿಯುಗದ ಸಂಗೊಳ್ಳಿ ರಾಯಣ್ಣನಂತೆ ಕಲಿಯುಗದ ರಾವಣನಂತೆ ಇರುವ ರಾಕ್ಷಸರನ್ನ ಸಮಾಧಿಯನ್ನ ಮಾಡಿ ಚಕ್ರವೇಶವ ಹೊರಗೆಳೆಯಲು ಆಗತೆ ಜನ ಕತ್ತಿ ಹಿರಿದು ಕೂಡರ ಕಸರ ಕೊಚ್ಚಿ ಕಡಿವೆ ನೀತಿ ನೇಮಗಳ ಬಿಡಿ ಬೆಳವೆ ಆಕಾಶವೇ ಮೇಲ್ಮೇಲಲ್ಲಿ ಭೂತಾಯಿಯ ಬಾಯಿ ಬಿರಿಯಲಿ
ಹೆಜ್ಜೆಗಿಟ್ಟು ಅಶ್ವಮೇಧ 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 ಮುದುಗ ಸಮುದ್ರ ಕಲಕಿ ಹತ್ತಿದ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಗೆ ಸತ್ಯ ಜಯಂಕಾರಗೆ ಪ್ರಾಣ ಇಟ್ಟು ಹಾರಾಡುವೆ ಬಿಟ್ಟ ಹೆಜ್ಜೆಗಿಟ್ಟು ಅಶ್ವಮೇಧ 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 ಅಶ್ವಮೇಧ. ಅಣ್ಣ ಈ ರಣರಂಗದಲ್ಲಿ ಮಡಿದರೆ ಮುಂದಿನ ಜನ್ಮ ಅನ್ನೋದು ನನಗಿದ್ದರೆ ಮತ್ತೆ ನಿನ್ನ ತಮ್ಮನಾಗಿ ಹುಟ್ಟಿ ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಣ್ಣ, ಆಶೀರ್ವಾದ. ಅಣ್ಣ, ದುಷ್ಟರ ನಾಶಕ್ಕೆಂದು ಹೊರಟಿರುವ ನಾನು ಅವರ ಕೈಯಲ್ಲಿ ಆತನಾದರೆ ಮುಂದಿನ ಜನ್ಮದಲ್ಲಿ ಮತ್ತೆ ನಿನ್ನ ತಮ್ಮನಾಗಿ ಹುಟ್ಟಿ ಈ ಪುಣ್ಯ ಭಾರತ ಭೂಮಿಯಲ್ಲಿ ಜನಿಸುತ್ತೇನಣ್ಣ, ಆಶೀರ್ವಾದಿಸಣ್ಣ. ನಿಮ್ಮ ಯುದ್ಧಕ್ಕೆ ಜಯವಾಗಲಿ. ವೀರ ಸಂಗೊಳ್ಳಿರಂತೆ ವಿಜಯಶಾಲವಾಗಿ ಬನ್ನಿ, ಇದೇ ನಿಮ್ಮ ಅಣ್ಣನ ಆಜ್ಞೆ. ಸೂರ್ಯಚಂದ್ರರೇ ನಿನ್ನ ಕಣ್ಗಳು ಏನಂತ ಹೇಳ್ಬೇಕ್ರಿ ನನ್ನ ಮಗಳ ಪರಿಸ್ಥಿತಿನ. ಅಲ್ರಿ ಸಾಕಾಗೋಗೈತ್ರಿ ಅಪ್ಪ, ಸಾಕಾಗೋಗೈತೆ. ಆಕಿಗೊಂದು ಲಗ್ನ ಮಾಡಕಂತ ಇಡೀ ಊರ ಹುಡ್ಕ ಕುಂತೀನಿ. ಒಬ್ಬ ನನ್ನ ಮಗನ ಮುಂದೆ ಬರೋಲ್ರಿ ಮಾಡ್ಕೊಂತನಂತ ಅಂದಾಗ ಹೆಣ್ಣದರ ಜೀವನ ಹೆಂಗ್ರಿ ಅಪ್ಪ, ಹೆಂಗ? ಹೇಳುವ ಯವ್ವ, ಇಲ್ಲೇನ್ ಮಾಡತ್ತಿ? ಇಲ್ಲೇ ಒಂದು ಹಾಲು ಗಿಡ ನೋಡಿ ಉರ್ಲಾಕಿಬೇಕಂತಂದು ಹುಡ್ಕ ಕುಂತೀನಿ, ಸಿಗವಲ್ದು ನೋಡು. ನೀನಾರು ಹುಡುಕಿ ಕೊಡ್ತೇನೆ? ಊರ್ಲಾಕೊಂಡೆ ಮತ್ತೆ ನೀನು ಆಡ್ದ ತಪ್ಪಿಗೆ ಹಾಕಬೇಕಲ್ವ ಯವ್ವ? ಅಲ್ಲಿ ಆಲದ ಮರ ಐತಿ, ಓಕೆನಾ? ನೋಡ್ರಪ್ಪ ಆಡ್ದ ತಂದಿಗೆ ಹೇಳೋ ಮಾತಾ ಇದು. ನಾನು ಊರ್ಲಾಕಿ ಅಂತೇಳಿ ಆಕಿ ನೀ ಮೌನ ನಿನ್ನ ಲಗ್ನ ಮಾಡಾಕ ಇಡೀ ಊರ ಹುಡ್ಕೊಂತೀನಿ ಈ ಮೌನ. ಅಲ್ಲ ಮತ್ತೇನು ಹೇಳುದು ನಿನಗ? ವಯಸ್ಸಿಗೆ ಬಂದು ಮಗಳು ಮದುವೆ ಮಾಡಿಬಿಟ್ಟ ಊರ್ಲಾಕೊಂತ ಅಡ್ಡಾಡಕತ್ತೀಯಲ್ಲ. ನನ್ನ ವಯಸ್ಸಿನವ್ರು ನಾಲ್ಕು ಮಗಳು ಆಡೋದು ಕುಂತಾರ್ರಿ. ನಾನು ಅದ ಚಿಂತೆಗಾದೀನಿ ವಾಯವ್ವ, ಅದ ಚಿಂತೆ ಹುಡುಕೆ ಇವತ್ತು ಬೆಳಗ್ಗೆಯಿಂದ ಹುಡ್ಕ ಕುಂತೀನಿ. ನಮ್ಮೂರಾಗ 16 ತಾಳಿ ಎಲ್ಲ ಇದು ಕರೆಕ್ಟ್ ಆದವು. ಇನ್ನೊಂದು ಎಷ್ಟು ಇದ್ರು ಮಾಡ್ಬೇಕಂದ್ಯಾ, ಇದ್ದಿಲ್ಲ. ನಿನಗೆ ಗಂಡನು ಸಿಗ್ಲಿಲ್ಲ. ನೀ ಅದ್ರ ಚಿಂತೆ ಬಿಡ. ಅದಕ್ಕೆ ಎಲ್ಲಾರ ಅದನ್ನಂತ ಹುಡುಕ್ಯಾಡ ಕುಂತೀನಿ ನಾನು. ಅದ್ರ ಚಿಂತೆ ಬಿಡ ಯಪ್ಪ. ನಮ್ಮ ಮದುವೆಯಾಗ ಹುಡುಗನ ಹುಡ್ಕೊಂಡನ್ನ. ಹೌದಾ? ಅಬಾ ಯಾರವ ಯವ್ವ? ನನ್ನ ಬಾವಿ ಅಳಿಯ ಅದಲ್ಲ ಡ್ರೈವರ್ ಮಾಮ. ಲೇ ಅನ್ಕಂಡ್ ನಾನು ಏನೋ ಮಾಡ್ತಾನವ ಯಾವ ನಾನು ಕೂಡ ನಾ ಕಾಲು ತಾಡಿಡಕ್ ಕುಂತ ಅನ್ಕಂಡ್ ನಾನು ಅಂದಾಗ ಕರಿಯವ ಎಲ್ಲಿದಾನವ? ಮತ್ತೇನ್ರಿ ಶೆಟ್ರ, ತಂದಿ ಮಗಳ ಇಬ್ರ ಕುಂತ್ಕೊಂಡು ಏನೋ ಮಾತಾಡಕತ್ತೀರಲ್ಲ? ಅಚ್ಚಾ ನಾ ಇವ್ ಅಲ್ಲೇ ಬರ್ತಾವ ಆಗ್ಲಿಲ್ಲ. ಹೆಣ್ಣನ ಎಲ್ಲಿರ್ತಾವ, ಗಣ್ಣ ಎಲ್ಲಿ ಬಂದ ಬರ್ತಲ್ಲ ಅಪ್ಪ. ಹಂಗ್ಯಾಕ ಕಚೆ ಅಂತಿ ಅವನ? ಓ ಗಂಗಣ್ಣಾರನ, ಬರ್ರಿ ಗಂಗಣ್ಣಾರ. ಅಲ್ರಿ ಮತ್ತ್ಯಾಕ ನೀನು ಶೆಟ್ರ್ ಅಂತೀವೋ ಮರಯ್ಯ? ಚಂದಾಗಿ ಪ್ರೀತಿಯಿಂದ ಮಾವನ್ ಮಾಡ್ಯಾಲಪ್ಪ ಮಗಳಿಗೆ ಗಜಮಾನ. ಇನ್ನ ಏನ ಮಾಡಿಲ್ರಿ, ಇನ್ನ ಮಾಡ್ಬೇಕಾಗೈತೆ. ಮತ್ತಿನ್ನ ಏನ್ ಮಾಡಕಂತ ಮಾಡಿಯಪ್ಪ ಯಪ್ಪ? ಬೆಳಕರಿತಿ ಜಲ್ದಿ ಮಾಡಿಬಿಡು. ಕರ್ಕೊಂಡ್ ಹೋಗಿ ಹನಿಮೂನಿ ಕರ್ಕೊಂಡ್ ಹೋಗಿ ಎಲ್ಲಾ ಮಾಡ್ಬೇಕಂತ ಮಾಡೀನ್ರಿ ಶೆಟ್ರ. ಎಲ್ಲಾ ನಿಮ್ಮ ಆಶೀರ್ವಾದ ನೋಡ್ರಿ. ಮತ್ತೆ ಓಡಿ ಹೋಗಿ ನಮ್ಮ ಮರಿದಿ ಕೈ ಬಿಡ್ರಪ್ಪ. ಇದ ಕುಂತ ಇದಾಗ ಲಗ್ನ ಮಾಡ್ತಾನ. ಮಾಡು ಯಪ್ಪ, ಇಲ್ಲೇ ಕುಂತದ ಇವಾಗ ಲಗ್ನ ಮಾಡ್ಬಿಡಲ್ಲ. ಹಾಗಾರ ಹೂವಿನ ತರ್ಲಿ ಆಗ ನಾನು ಹೋಗಿ ತಂಬವಾಗ ಬ್ಯಾಡಂತ ಬಿಟ್ಟಿನಿ ಸುಮ್ಮನ, ನಿನ್ನ ಮದುವೆ ಅಂದರ ದಾಟ ಬಂದು ಬ್ಯಾಡಂತ ಬಿಟ್ಟಿನಿ ಸುಮ್ಮನ, ನಿನ್ನ ಮದುವೆ ಅಂದರ ದಾಗ ಬಂದು ಮಾಡಲಿಲ್ಲ. ಬ್ಯಾಡಂತ ಬಿಟ್ಟೇನ ನಿಮ್ಮ
ಬಂದು ಮಾಡಲಿಲ್ಲ ಶೆಟ್ರ 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 ಪುಗ್ ಶೆಟ್ರ ತಂದಿ ನೋಡ್ರಿ ಹೂವಿನಾರ ಮತ್ತೆ ಅಲ್ಲಿ ಹುಡ್ಕ್ಯಾಡಕ್ ಹೋಗಿರಿ ನಾನು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರನ ಮಾಡ್ತೀನಿ ಎಲ್ಲಾ ವ್ಯವಸ್ಥೆ ಒಳಗೆ ರೆಡಿಯಾಗ್ಯಾ ಬರ್ತೀನಿ ರೀ. ಅಲೇ ಹಾ ಈಗ ನಮ್ಮನೆ ನಡ್ಸ್ಯಾನ ನೀನು ಮಾಡಲಿ ನೀನು ಮಾಡ ಕೊಡ ಅಲ್ಲಿ ವಾಣಿಕಿ ಸಣ್ಣಪ್ಪ ಫೋನ್ ಕೊಡ್ಲಿ. ಬಾರಪ್ಪ ದೋಸ್ತ ಸಂಗ್ಯ, ನೀ ನನ್ನ ಮದ್ವೆಗೆ ಬಂದಿದ್ದ ಭಾಳ ಚಲೋ ಆತ್ ನೋಡ್ಲಿ ಅಪ್ಪ. ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನು ನಿನ್ನ ಬಣ್ಣ ಒಳದಂಗ ಚಿಂದ ಅಂತಿದ್ದಿರಣ್ಣ ಬಾದಾಮಿ ಅಣ್ಣ ಎಣ್ಣಿನೊಳಗ ಎತ್ತಾರ ಐತಿ ಮುಟ್ಟಿ ನೋಡ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಗಿಡಿಗೆ ಕಾಲೇಜ ಮುಗಿಸಿ ಬಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಚಲ ಮಾಡಲೆ ಗಂಗಿ ಕಮಂಗಿ. ಇದು ಫೈನಲ್ ನೀನು ಹೂವಿನಾರ ಕೊಡ್ತೀಯ ಮನೆಗೆ ಹೋಯ್ತಿ ಅವನು ಕೊಡಲಿ ಚಟ್ರ ಮನೆಗೆ ತತ್ತಿಟ್ರಿ ನಾ ಇನ್ನೊಂದು 2 ನಿಮಿಷ ಶುರು ಮಾಡ್ತಿದ್ದೆ ನಾ ಇಬ್ರು ಮತ್ತೆ ಈಗ ಅವ್ನ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾಳ. ಎಲ್ಲರೂ ತೇರ್ ಐತಿ ಉದ್ದ ಸಲ ಹೋಗಿ ನಾನು ರಾವ್ ಕಾಲ ಮುಗಿತೈತಿ ಕೊಡಪ್ಪ ಅಂತ ಹೇಳೋದು ಹಿಂದಾಟಿ ಏನಾರ ಮಾಡಂತೆ ಕೊಡ್ತಾರಪ್ಪ. ಇವು ನನ್ನ ಕೈ ವಜ್ಜಾಗ್ಯವು ಹೆಂಗಾರ ನಾಳೆ ಸತ್ತಾಗ ನಾ ಹಾಕದ ಕರೆವ ಇವತ್ತು ಹಾಕಿ ಕೊಡ್ತಾವ ಮತ್ತೆ ಹೆಂಗಾರ ಬಾರಪ್ಪ ಗಂಗಣ ಕೊಳ್ಳಾಗಕ್ಲೆ ಕೈಯಾಗಕ್ಲೆ ಅವ್ರಿಗೆ ಕೊಡ ಹಾಕ್ಯಂತ ಕಡಿಮೆ ಆತು ಕೊರೋನಾ ಓಪನ್ ಆತು ಲಾಕ್ಡೌನ ನಿಮ್ಮೋಣಿ ಸುತ್ತಿ ಕಂಗಾಲಾದೇನ ಊರಿಗೆ ಹೋಗಲೆ ಊರಿಗೆ ಹಾಳಾಗ ಹೋಗಲೆ ಇವ್ ಜೋಡಿ ಹಾಳಾಗ ಹೋಗ್ಲಿ ಚಲ ಮಾಡಿ ತಪ್ಪ ಮುಟ್ಟಿಲ್ಲ ಲವ್ವರ ಮಂಚ ಕೂಡಿಲ್ಲ ಒಂದು ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲೆಂಗ ಮಾಡಿನಗ ಮೋಸ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವನ ಜಾತ್ರಾಗ ಎಲ್ಲಿಗೆ ಸುಣ್ಣ ಬೇಡಿ ಎಲ್ಲವನ ಜಾತ್ರಾಗ ಓನ್ಯಾಗ ನೀಳತಿದ್ದೆ 3 ರಾತ್ರ್ಯಾಗ ಓನ್ಯಾಗ ನೀಳತಿದ್ದೆ 3 ರಾತ್ರ್ಯಾಗ ಕರೆಂಟ್ ಹೋದ ಟೈಮಲ್ಲಿ ಮಾಮ ಹಿತ್ತ ಬಕ್ಕದಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಮಾಮ ಹಿತ್ತ ಬಕ್ಕದಲ್ಲಿ ಮನಸ್ಸಲ್ಲೇನೋ ಶುರುವಾಗೋಯ್ತು ಏನ್ ಮಾಡ್ಲಿ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಬಿಗೋ ಜಾಲಿ ರೈಡ ನಿಂಗ್ಯಾ ಸಕ್ ನನ್ ಮಾಜೆ ಉಯ್ಯ ಜಾಗ್ಲಾ ಇಂಟರ್ಲಾಂಡ್ ಐತಲ್ಲ ಐಸಿಕ್ ನೋಡ ಇವ ಎತ್ತಕೊಂಡು ಹೋಗ್ಯಾನ ನೋಡ ಇಂಟರ್ ಕ್ಲೋಸಿಂಗ್ ಕಲೈನ್ ಮೂರ್ತಿಗ್ ಮುದಾದ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಬಿಗೋ ಜಾಲಿ ರೈಡ. ಲೇ ಹುಡುಗ ನೀ ಎದಕ್ಕೆ ಆಡ್ತೀನಿ ನಮ್ಗೆ ಗೊತ್ತೈತಿ ನೀನು ಲಗ್ನ ಆಗಲ್ಲ ಹೊಟ್ಟೆ ಕಿಚ್ಚಿಗೆ ಆಡ್ತಿದ್ದಿ ನೀ ಸುಮ್ಮನೆ ಹೋಗ್ಬೇಕೀಗ ನಾನು ಇಲ್ಲಿ ಬೇರೆ ಕೊಟ್ಟು ಲಗ್ನ ಮಾಡ್ತೀನಿ. ಗಂಗಣ ಈಗಿನ ಮದುವೆ ಆಗಿ ಭರ್ಜರಿಗೆ ಜೋಡಿ ಸಂಸಾರ ಮಾಡ ಆಮ್ಯಾಕ ನಾನು ಅಲ್ಲಿ ಮನ್ಯಾಗ ನಿಂತಿರ್ತನ ಮನ್ಯಾಗ ಅನ್ನಕ್ಕೇನ ಅಲ್ಲಿ ಆಲ್ಗಿಡ್ತಾಗ ನಿಂತಿರ್ತನ 10 ಮಂದಿ ರೆಡಿ ಮಾಡ್ಕೊಂಡ 2 ಮಂಡಾಳ ಹೋಗಾಕ 8 ಮಂದಿ ಓದ್ಕೊಂಡು ಹೋಗಕ್ಕ 4 ಮಂದಿ ಈಕಿನ ಓದ್ಕೊಂಡಕ್ಕಾರ 4 ಮಂದಿ ಈಕಿನ ಓದ್ಕೊಂಡಕ್ಕಾರ ಅದು ಒಟ್ಟು ಖರ್ಚು ನಾನು ನೋಡ್ಕೊಂಡ್ಬಿಡ್ತೀನಿ. ನಿಮ್ಮಿಬ್ಬರಿಗೆ ಗುಡ್ ಬಾಯ್. ನಡಿ ನೀನು ಹೊಲ್ದಾಗ ಹೋಗಿ ಮಕ್ಕಂತೇನ ನಮ್ಗೆ ಗೊತ್ತೈತಿ ಬಿಡು ಹೇಳ್ತ ನಾನು ಮಕ್ಕ ಹಂಗ್ಯಾಕ್ ಮಾಡಿಲೆ ಬದಾಮಿ ಮಂಗೆ ಮಾಡ್ದಂಗ್ ಮಾಡಿಯಲ್ಲ ಗಂಗವ್ವ ನಾ ಹೇಳ್ತೀನಿ ತಡಿ ಸುಮ್ಮನೆ ಮಾತಾಡ್ಬೇಡ ಹೊಸ ಲಗ್ನ ಆಗೈತಿ ಅರ್ಶಿನ ಮೈಗಿದ್ದಾಗ ಮಾತಾಡ್ಬಾರ್ದು ಸುಮ್ಮನೆ ನಿಂದ್ರ ನಾ ಮಾತಾಡ್ತೀನಿ ನೋಡ್ರಿ ಎಲ್ಲರೂ ಹಿಂಗೈತಿ ಬಡ್ರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಶ್ರೀಮಂತರು ಅಂದ್ರ ಇದಾಗತ್ತೆ ನೋಡ ಯವ್ವ ಗಂಗವ್ವ ನಿನಗೊಂದು ಸನ್ಮಾನ ಮಾಡ್ತೇನೆ ಇಲ್ಲೇ ನಿಂದ್ರು ಬಂದೆ
ಅಂತ ಇಂತ ನಾವು ಅನ್ಕಂದಾಗ ನಮ್ಮಿಬ್ಬರದ ಮದುವೆ ಆತ. ಮುಂದ ಈಗಾರ ಚಂದಾಗ್ಯಾರ ಸಂಸಾರ ಮಾಡೋಣ ಗಂಗೆ. ಮಾಡೋಣ. ಎಲ್ಲಿ ಮಾಡೋಣ ಈಗ? ಹೋಗೋಣ ಅಲ್ಲಿ. ಹೋಗಂಬಾ ಗಂಗಿನಿ, ಎಲ್ಲಿ ಅಂತ ಕೇಳಿ ಒಂದು ತಲೆ ಕೆಡ್ಸೋಣಕ್ ಹೋಗೋಣ. ನಮ್ ನಿದ್ದಿನ ಬಂದತ್ತಾವ ಪೂರ್ತಿ ಈಗ. ಎಲ್ಲ ನೆತ್ತಿಗೆ ಹೋಗ್ಯಾನಪ್ಪ, ಟೈಮ್ ಆತ, ಹೋಗಂಬಾ ಗಂಗೆ. ಗಿಲಿ ಗಿಲಿ ಪಾರಿ ಜನ್ಮದ ಜೋಡಿಯಾಗುವ ಅಗರ್ಭ ಶ್ರೀಮಂತ ಸತ್ಯಜಿತನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಂಡು ಅವನ ಲಗ್ನದಲ್ಲಿ ವಿಘ್ನನಾಗಿ ಬಂದ ಆ ಶಿವಣ್ಣನ ತಮ್ಮ ರವಿ, ಆ ಶಿವಣ್ಣನ ಮನೆತನವೇ ಸರ್ವನಾಶ ಮಾಡಿ ಅವನನ್ನು ಯಮಲೋಕಕ್ಕೆ ಕಳಿಸಿ ಬಿಡುತ್ತೇನೆ. ಡ್ಯಾಡಿ, ನಾವು ಹಾಕಿದ ಪ್ಲಾನ್ ಎಲ್ಲ ಹಾಳಾಗಿ ಹೋಗಿತ್ತೆ.
ಡ್ಯಾಡಿ ಡ್ಯಾಡಿ ನಾವು ಹಾಕಿದ ಪ್ಲಾನ್ ಎಲ್ಲ ಹಾಳಾಗಿ ಹೋಗಿತ್ತೆ, ಮುಂದೆ ಏನ್ ಮಾಡೋದು? ಮಧು, ಅದನ್ನೇ ಯೋಚನೆ ಮಾಡುತ್ತಿದ್ದೇನೆ. ಆ ಶಿವಣ್ಣನ ಮನೆತನ ನಮಗೊಂದು ಈಗ ದೊಡ್ಡ ಸವಾಲಾಗಿ ಬಿಟ್ಟಿದೆ. ಡ್ಯಾಡಿ ನೀವು ಅಂದರೆ ಆ ರೂಢಿನ ಕತ್ತರಿಸಿ ಆ ಹೇಮಳನ್ನು ಎಳೆದುಕೊಂಡು ಬರುತ್ತೇನೆ. ಬೇಡ ಮಧು, ಒಬ್ಬನ ತೋಳ ತೆಕ್ಕೆಯಲ್ಲಿ ಬಿದ್ದಿರುವ ಹೆಣ್ಣು ನಮಗ ಬೇಡ. ಮತ್ತೆ ಬೇರೆ ಯಾವುದಾದ್ರೂ ಹೆಣ್ಣು ನೋಡಿಕೊಂಡು ಬರೋಣ. ಹಾಗಾದರೆ ಆ ಸತ್ಯಜಿತನ ಆಸ್ತಿ ನಮಗೆ ಸೇರಬೇಕಾಗಿಲ್ಲವೇ ಡ್ಯಾಡಿ? ಅದಕ್ಕೇನು ನೀನು ಚಿಂತೆ ಮಾಡಬೇಡ. ಮಗಳು ಹೋದರೇನಾಯ್ತು, ಮನೆ ಇಲ್ಲೇ ಇದೆಯಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ ದರೋಡೆ. ಕೊಲೆ ಸುಲಿಗೆ ನಮಗೆ ಗೊತ್ತಿರಲಿಲ್ಲ. ಈಗ ಒಂದೇ ಒಂದು ಸಲ ದರೋಡೆ ಮಾಡಿಬಿಟ್ಟರೆ ಸಾಯುವರೆಗೂ ಹಣದ ಹಾಸಿಗೆ ಮೇಲೆ ಮಲಗಿಕೊಂಡು ಸುಖ ಪಡಬಹುದು. ಈಗ ಅರ್ಥವಾಯ್ತಾ ಮಧು? ಅರ್ಥವಾಯ್ತು ಡ್ಯಾಡಿ, ಅರ್ಥವಾಯ್ತು. ಹಾಗಾದರೆ ಹೋಗು, ಸತ್ಯಜೀತನಲ್ಲಿ ಮನೆಯಲ್ಲಿರುವ ಹಣವೆಲ್ಲ ದೋಚಿಕೊಂಡು ಬಾ. ಆಮೇಲೆ ಯಾವುದಾದರೂ ಊರಿಗೆ ಹೋಗಿ ಹಾಯಾಗಿರೋಣ. ಗುಡ್ ಐಡಿಯಾ ಡ್ಯಾಡಿ, ಗುಡ್ ಐಡಿಯಾ. ಆ ಕೆಲಸವನ್ನೇ ಈಗಲೇ ಮಾಡ್ತೇನೆ. ನೀವಿಲ್ಲೇ ಇದ್ದುಕೊಂಡು ಆ ಸತ್ಯಜಿತನ್ನು ನೋಡಿಕೊಳ್ಳಿ. ಸತ್ಯಜೀತ, ಇನ್ನು ಮೇಲೆ ನೀನು ನಾನು ಹೇಳಿದಂಗೆ ಕೇಳಿಕೊಂಡ ಬಿದ್ದಿರಬೇಕು. ನಿನ್ನ ಎಲ್ಲ ಆಸ್ತಿಯನ್ನು ಲಪಟಾಯಿಸಿ ಪ್ರವೀಣನ ಕೊಲೆಯನ್ನು ನಿನ್ನ ಮೇಲೆ ಓರಿಸಿ ನಿನ್ನನ್ನು ಜೈಲಿಗೆ ತಳ್ಳಿ ಆಮೇಲೆ ನಿನ್ನ ಆಸ್ತಿಯೆಲ್ಲ ಮಾರಿ ಬಂದ ಹಣವೆಲ್ಲ ದೋಚಿಕೊಂಡು ಪರಾರಿ ಆಗುವುದೇ ಈ ನಾಗೇಂದ್ರನ ಕೆಲಸ. ನೀವು ಹೇಳಿದಾಗ ಈ ಸುಟ್ಕೇಸ್ನಲ್ಲಿ ಹಣವನ್ನು ಇಟ್ಟುಕೊಂಡು ಬಂದಿದ್ದೇನೆ. ಹೋಗೋಣ, ನಡೀರಿ. ಸತ್ಯಜಿತ, ನೀನು ನನ್ನ ಸಾಯುವವರೆಗೂ ನೆನೆಸುತ್ತಾ ಇರಬೇಕು. ಗುಡ್ ಬಾಯ್, ಬರುತ್ತೇನೆ. ಮಧು, ನಡಿ ಹೋಗೋಣ. ಗುಡ್ ನಾಗೇಂದ್ರ, ಎಷ್ಟಾದ್ರೂ ನೀನು ನನ್ನ ಕೈಯಲ್ಲಿ ಬೆಳೆದವ ತಾನೇ. ತಂದೆ ಮಗ ಇಂಥ ಕುತಂತ್ರ ಮಾಡ್ತಾರಂದೆ ನಿಮ್ಮ ಮೇಲೆ ಒಂದು ಕಣ್ಣು ಇತ್ತು. ಸತ್ಯಜಿತ್, ನೀನು ಇನ್ನೂ ಇಲ್ಲೇ ಇದೆಯಾ? ಇವನು ಇಲ್ಲೇ ಇರುವ ನಾಗೇಂದ್ರ. ಈ ಭೂಮಿ ಪ್ರಳಯವಾದರೂ ಇವನು ಇಲ್ಲೇ ಇರುವನು. ನಿಮ್ಮಂತ ತಂದೆ ಮಗ ಕುತಂತ್ರ ಮಾಡ್ತಾರಂದೆ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದು ಕೋಟೆ ನೋಟು. ನನ್ನನ್ನು ಕ್ಷಮಿಸಿ ಅಂಕಲ್, ನನ್ನನ್ನು ಕ್ಷಮಿಸಿ. ಕ್ಷಮೆ? ಉಪ್ಪು ತಿಂದ ಮನೆಗೆ ಎರಡು ಬಗೆಯುವ ನಿಮ್ಮಂತ ನಾಯಿಗಳನ್ನು ಕ್ಷಮಿಸಬೇಕೆ? ಯಾರನ್ನು ಕೇಳಿ ನನ್ನ ಹಣವೆಲ್ಲ ದೋಚಿಕೊಂಡು ಹೋದೆ. ಬೇರೆ ಊರಿಗೆ ಹೋಗಿ ಆಯಾಗ್ರ ಮೊದಲು ಈ ಲೋಕವನ್ನು ಬಿಟ್ಟು ಹೊರಡಿ ಹೋಗು. ಅಯ್ಯೋ ಅಮ್ಮ, ನಮ್ಮ ತಂದೆಯ ಜೊತೆ ಸೇರಿಕೊಂಡು ಉಪ್ಪು ತಿಂದ ಮನೆಗೆ ಎರಡು ಬಗೆದೆ. ಹಾಗಾಗಿ ಬೇಕಾಗಿತ್ತು ನನಗೆ ಈ ಶಿಕ್ಷೆ. ಮಧು, ನನ್ನ ಮಗನನ್ನು ಕೊಂದು ಬಿಟ್ಟಿಯಾ ಪಾಪಿ. ನನ್ನ ಹಾದಿಗೆ
ಅಡ್ಡ ಬಂದರೆ ಆಡದ ತಂದೆ ತಾಯಿನ ಬಿಟ್ಟವನಲ್ಲ ಈ ಸತ್ಯಜಿತ. ನನ್ನ ಮನೆ ಉಪ್ಪು ತಿಂದು ನನಗೆ 2 ಬಗೆಯುವ ನಿಮ್ಮಂತ ನಾಯಿಗಳನ್ನು ಕ್ಷಮಿಸಬೇಕೆ? ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು. ಸಾಯಿ ಮಗನೇ ಸಾಯಿ. ಹಾಗೆ ನನ್ನ ಕೈಲಿ ಸತ್ತು ಹೋದರು ಈಗ ನನ್ನ ಸಾಯಿಸಬರ್ತೀಯಾ? ಮುಗಿಯಿತು ನಿನ್ನ ಕತೆ. ರಾಜಕೀಯ ಅಂದರೆ 4 ಅಕ್ಷರ. ರ ಅಂದರೆ ರಾವಣ, ಜಿ ಅಂದರೆ ಜಲಾಧರ, ಕಿ ಅಂದರೆ ಕೀಚಕ. ಈ 4 ಅಕ್ಷರದಲ್ಲಿ ಮೆರೆಯುವ ಈ MLA ಪಟ್ಟ ಕಟ್ಟಿಕೊಂಡು ಈ ಭಾಗದ ಶಾಸಕನಿಗೆ ನನಗೆ ಏಕದಿಂದ ಮಾತಾಡ್ತೀಯಾ? ಸ್ವಲ್ಪ ಮರ್ಯಾದೆ ಇರಲಿ. ಮರ್ಯಾದೆ ಥೂ ನಿನ್ನ ಜನ್ಮಕ್ಕೆ. ಏನು ರಾಜಕೀಯ ಅರ್ಥ? ಈ 4 ಜನರಿಗೆ ಸೂತ್ರಧಾರಿಯಾಗಿ ಆಗಿರುತ್ತಾನೆ ಪರಮಾತ್ಮ. ಹಾಗೆ ಈ ಮಂತ್ರಿಗಳಿಗೆ ಒಬ್ಬ ಭಗವಂತ ಇದ್ದೇ ಇರುತ್ತಾನೆ. ಅವನೇ ಈ ಗೂಂಡ. ಈಗ ನಾನು ನಿನ್ನ ಮುಂದೆ ಬಂದು ನಿಂತಿರುವೆ ನಿನ್ನ ಸುಲಿದು ತಿನ್ನಲು. ಆ ಗುಂಡಗಳೇ ನನ್ನ ಕೈಯಲ್ಲಿ ಹಾಳಾಗಿ ಸತ್ತು ಬರುವಾಗ ನೀನ್ಯಾವ ಗುಂಡನಲ್ಲಿ? ಆ ಮಂತ್ರಿಯ ಪ್ರಾಣ ಈ ಗೂಂಡನ ಕೈಯಲ್ಲಿರುತ್ತದೆ. ತಿಳಿದುಕೋ ಮಿಸ್ಟರ್ ಸತ್ಯಜಿತ್. ನಿಮ್ಮಂತ ಮಂತ್ರಿಗಳಿಂದಲೇ ನಮ್ಮ ದೇಶ ಉದ್ಧಾರವಾಗಿಲ್ಲ, ಹಳ್ಳಿಗಳು ಸುಧಾರಣೆಯಾಗಿಲ್ಲ, ನಿರುದ್ಯೋಗ ಸಮಸ್ಯೆ ಬಗೆಹರಿದಿಲ್ಲ, ರೈತ ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಇಷ್ಟ ಇದ್ದು ಗೊತ್ತಿದ್ದರೂ ಕೂಡ ಅನ್ಯಾಯವನ್ನೇ ಮಾಡುತ್ತಿರುವಲ್ಲ. ನೀನ್ಯಾವ ಶಾಸಕನಲ್ಲೇ ಬೇಕಪ್ಪ ನನ್ನ ಮಗನೇ? ನನ್ನ ಪದವಿಗೆ ಅಸಹ್ಯವಾಗಿ ನುಡಿದರೆ ನಿನ್ನನ್ನು ಹುಟ್ಟಿಲ್ಲ ಎಂದು ಬಿಡುತ್ತೇನೆ. ಈಗ ನಾನು ಅದೇ ಕೆಲಸವನ್ನು ಮಾಡಲು ಬಂದಿದ್ದೇನೆ ಮಿಸ್ಟರ್ ಸತ್ಯಜಿತ್. ನೀನು ಇಷ್ಟು ದಿವಸ ಈ ಹಳ್ಳಿ ಜನರಿಗೆ ಕೊಟ್ಟ ಹಿಂಸೆಯನ್ನು, ಭ್ರಷ್ಟಾಚಾರ ಮಾಡಿದ ಈ ಜನರಿಗೆ ಕೊಚ್ಚಾಕು ಮಂಜು ಇವನನ್ನು. ಅದು ಅಷ್ಟೇ ಅಲ್ಲದೆ ನನ್ನ ತಮ್ಮನಂತಿರುವ ನಮ್ಮ ಪ್ರವೀಣವನ್ನು ಅನ್ಯಾಯವಾಗಿ ಕೊಂದು ಬಿಟ್ಟೆಯಲ್ಲ, ಅದರ ಸೇಡನ್ನು ಬಡ್ಡಿಯಾಗಿ ತೀರಿಸಿಕೊಳ್ಳಲು ಬಂದಿದ್ದೇವೆ. ಕೊಚ್ಚಾಕು ಮಂಜು ಇವನನ್ನು. ಮುಗಿಯಿತು ನಿನ್ನ ಕಥೆ. ಕೊಚ್ಚಾಕು. ನಾವು ಹುಟ್ಟಿ ಬಂದಿದ್ದು. ರವಿ ನಡಿ ಹೋಗೋಣ ಮನೆಗೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಗುಟದ ನವಮಣಿಯ, ಅಂದದ ಚಂದದ ವಂದಿನ ಗಣಿಯ, ಸಾಗರ ಮಧುಸೂದನ ಧರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜೈ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಬಲ ಬಲ ಬಲಕಿ, ಬಲ ಬಲ ಬಲಕಿ. ವಂದೇ ವಂದೇ ಶ್ರೀ ಶರಣಬಸವೇಶ್ವರ ನಾಟ ಸಂಘಕ್ಕೆ, ಶ್ರೀ ಶರಣಬಸವೇಶ್ವರ ನಾಟ ಸಂಘಕ್ಕೆ ವಂದೇ.